ಬ್ರಹ್ಮಶ್ರೀ ಇರುವವರೆಗೂ ಪಾಲಿಸಬೇಕಾದಂತಹ ನಿಯಮ. ಹಾಗೆ ಅದರ ಜೊತೆಗೆ ಇದು ಇವತ್ತೇ ಹೇಳುವ ವಿಷಯವನ್ನು ಕೂಡ ನಾವು ಹಾಗೆ ಕೊನೆಯ ಉಸಿರು ಇರುವವರೆಗೂ ನಾವು ನಮ್ಮ ಜೊತೆಗೆ ನೆನಪಿಟ್ಟುಕೊಳ್ಬೇಕು ಮತ್ತೆ ಅದನ್ನು ಪಾಲಿಸಬೇಕು. ಹಾಗಾಗಿ ಇವತ್ತು ಬಹಳ ಮುಖ್ಯವಾದದ್ದು ಏನು, ಈಗ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಲ್ವಾ? ಯಾವ ಧ್ಯಾನ ಮಾಡ್ತಾ ಇದ್ದೀವಿ? ಉಸಿರಾಟದ ಮೇಲೆ ಗಮನ. ಯಾಕೆ ಅದನ್ನು ಮಾಡ್ತಾ ಇದ್ದೀವಿ? ಚಿತ್ತವೃತ್ತಿ ನಿರೋಧ, ನಿರ್ವಿಷಯಂ ಮನಃ. ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ? ನಿರ್ವಿಷಯಂ ಮನಃ, ನಿನ್ನ ಮನಸ್ಸನ್ನ ಶೂನ್ಯ ಮಾಡು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ನಿನ್ನ ಮನಸ್ಸೇ ನಿನ್ನ ನಿಜವಾದ ಶಸ್ತ್ರ, ನಿನ್ನ ನಿಜವಾದ ಮಿತ್ರ ಎರಡೂ ನಿನ್ನ ಮನಸ್ಸು ಅಲ್ವಾ? ಅಂದ್ರೆ ನಮ್ಮ ಈ ದೇಹ, ದೈಹಿಕ ದೇಹ ಮತ್ತೆ ಆತ್ಮ. ದೈಹಿಕ ದೇಹ ಸಾಧನ ಶರೀರ, ಸಾಧನೆಗೆ ಮಾಡ ದೇವರು ಕೊಟ್ಟಿರುವ ಶರೀರ ಅಲ್ವಾ? ಮತ್ತೆ ಮೂರನೇ ಅದರ ಹಿಂದೆ ಯಾವುದಿದೆ? ಒಳಗೆ ಆತ್ಮ ಇದೆ. ಈ ಆತ್ಮ ಮತ್ತೆ ಈ ಸಾಧನ ಶರೀರ, ಇದರ ನಡುವೆ ಒಬ್ಬ ಶತ್ರು ಕೂತಿದ್ದಾನೆ. ಅವನು ಶತ್ರುನೂ ಆಗ್ಬೋದು, ಮಿತ್ರನೂ ಆಗ್ಬೋದು. ಯಾರು? ಅವನೇ ಈ ಮನಸ್ಸು. ಇವರಿಬ್ಬರ ನಡುವೆ ಕೂತವನು ಯಾರು? ಮನಸ್ಸು. ಆ ಮನಸ್ಸನ್ನ ಅದು ಹೇಗೆ ಅಂತಂದ್ರೆ ಒಂದು ರೀತಿ ಅಡ್ಡಗೋಡೆ ಇದ್ದ ಹಾಗೆ. ಆ ಕಡೆ ದೇವರಿದ್ದಾನೆ, ಯಾರು? ಆತ್ಮ. ಈ ಕಡೆ ದೇಹ ಇದೆ. ಈ ದೇಹ ದಾಟಿ ಆತ್ಮವನ್ನ ಏನು ಮನಸ್ಸನ್ನ ದಾಟಿ ಆತ್ಮನಿಗೆ ಹೋಗ್ಬೇಕು. ಆದ್ರೆ ಅದು ದೊಡ್ಡ ಗೋಡೆ ಇದೆ, ಆ ಗೋಡೆ ಹೊಡಿಬೇಕು ಅಲ್ವಾ? ಆ ಒಂದು ಗೋಡೆ ಹೊಡಿಬೇಕು, ಇಲ್ಲ ಗೋಡೆ ಇಲ್ಲದ ಹಾಗೆ ಮಾಡ್ಬೇಕು. ಅಂದ್ರೆ ಏನು? ಮನಸ್ಸನ್ನ ಶೂನ್ಯ ಮಾಡಬೇಕು. ಮನಸ್ಸನ್ನ ಶೂನ್ಯ ಮಾಡುವುದು ಅಷ್ಟು ಸುಲಭ ಇಲ್ಲ. ಇಲ್ಲ, ಅಷ್ಟು ಸುಲಭ ಇಲ್ಲ ಮನಸ್ಸನ್ನ ಶೂನ್ಯ ಮಾಡೋದು. ಅದಕ್ಕೆ ಮನಸ್ಸನ್ನ ಮರ್ಕಟ ಅಂತಾರೆ. ಕೋತಿ. ಕೋತಿ ಒಂದು ಕಡೆ ಕೂತಿರ್ತದ? ಇಲ್ಲ, ಆ ಕಡೆ ತಿರುಗ್ತದೆ, ಈ ಕಡೆ ತಿರುಗ್ತದೆ, ಅಲ್ಲ ಹಾರ್ತದೆ, ಇಲ್ಲ ಹಾರ್ತದೆ. ಹಾಗೆ ಮನಸ್ಸು ಒಂದೇ ಇಲ್ಲೇ ಸುಮ್ನೆ ಒಂದು ನಿಮಿಷ ಸುಮ್ನೆ ಕೂತ್ಕೊಂಡಿದ್ರೆ ಅದು ಎಲ್ಲೆಲ್ಲಿಗೂ ಹೋಗಿ ಬರ್ತದೆ. ಒಂದ್ಸರಿ ಮಂಗಳೂರಿಗೆ ಹೋಗ್ತದೆ, ಬೆಂಗಳೂರಿಗೆ ಹೋಗ್ತದೆ, ಅಮೆರಿಕ ಹೋಗ್ತದೆ ಅಲ್ವಾ? ಎಲ್ಲಿ ಬೇಕಾದ್ರೂ ಹೋಗಿ ಬರ್ತದೆ. ಅಂದ್ರೆ ಮನಸ್ಸು ಅಷ್ಟು ಚಂಚಲವಾಗಿರ್ತದೆ. ಅಂತಹ ಮನಸ್ಸನ್ನ ನಿಗ್ರಹ ಮಾಡುವುದು ಹೇಗೆ? ಆ ಮನಸ್ಸನ್ನ ನಾವು ನಿಯಂತ್ರಣ ಮಾಡಿದೀವಿ ಅಂತಾದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಿದೀವಿ ಅಂತಾದ್ರೆ ನಾವು ಆತ್ಮದೊಟ್ಟಿಗೆ ಯಾವಾಗ್ಲೂ ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಆತ್ಮದ ಜೊತೆಗೆ ಯಾಕೆ ಇರಬೇಕು? ಆತ್ಮ ಅಂದ್ರೆ ಯಾರು? ಸತ್ಯ. ಸತ್ಯ ಅಂದ್ರೆ ಏನು? ಪರಮಾತ್ಮ. ಪರಮಾತ್ಮ ಅಂದ್ರೆ ಯಾರು? ಅವನಿಗೆ ಆದಿ ಇಲ್ಲದವನು, ಅಂತ್ಯ ಇಲ್ಲದವನು, ಸತ್ಯನಾದವನು, ಎಂದೆಂದಿಗೂ ಶಾಶ್ವತನಾಗಿರುವವನು. ಅವನನ್ನು ಯಾರು ಯಾವಾಗ್ಲೂ ಹುಟ್ಟಿಸಿಲ್ಲ, ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರಿ ಸಮಾನವಾದದ್ದು ಯಾವುದು? ಆತ್ಮ. ಆತ್ಮನೇ ಪರಮಾತ್ಮ. ಅದಕ್ಕಾಗಿ ಏನ್ ಮಾಡ್ಬೇಕು? ಚಿತ್ತವೃತ್ತಿ ನಿರೋಧ ಮಾಡಬೇಕು. ಚಿತ್ತವೃತ್ತಿ ನಿರೋಧ ಮಾಡಬೇಕು. ಚಿತ್ತವೃತ್ತಿ ನಿರೋಧ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಮಾರ್ಗ ಇದೆ, ಶ್ವಾಸದ ಮೇಲೆ ಗಮನ. ಆದ್ರೆ ಈಗ ಅದೇನೋ ಓಕೆ, ಆದ್ರೆ ಈಗ ಸಮಸ್ಯೆ ಆಗಿರೋದೇನು ಅಂದ್ರೆ ಈ ಚಿತ್ತ ಎಲ್ಲಿಂದ ಬಂತು? ಇಷ್ಟು ದಿವಸ ನಮ್ಮೊಳಗೆ ಚಿತ್ತ ಇದೆಯಲ್ವಾ, ಆ ಚಿತ್ತ ಎಲ್ಲಿಂದ ಬರ್ತಾ ಇದೆ ಅದನ್ನ ತಿಳ್ಕೊಳ್ಬೇಕು ನಾವು ಅಲ್ವಾ? ಈಗ ನಾವೇನೋ ಮಾಡ್ತಾ ಇರ್ತೀವಿ, ಈಗ ಹೊರಗಡೆಯಿಂದ ಎಲ್ಲೋ ಸ್ಮೆಲ್ ಬರ್ತಾ ಇರ್ತದೆ ಮನೆ ಒಳಗೆ ಅಲ್ವಾ? ನಾವೆಲ್ಲ ಲಾಕ್ ಮಾಡ್ತೀವಿ, ಮೂಗ್ ಹಿಡ್ಕೊಳ್ತೀವಿ. ಎಲ್ಲಿವರೆಗೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆ ಡ್ರೈನೇಜ್ ಏನೋ ಬ್ಲಾಕ್ ಆಗಿರ್ತದೆ. ಅವಾಗ ಏನ್ ಮಾಡೋದು? ಸ್ಮೆಲ್ ಅಲ್ಲಿಂದ ಬರ್ತಾನೆ ಇರ್ತದೆ. ನಾವ್ ಎಷ್ಟು ಮೂಗು ಹಿಡ್ಕೊಂಡ್ರು ಕೂಡ ಅದನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಹೊರಗಡೆ ಹೋಗಿ ಅದೇನು ಎಲ್ಲಿ ಬ್ಲಾಕ್ ಆಗಿದೆ ಅದನ್ನ ಕ್ಲಿಯರ್ ಮಾಡಿಸ್ಬೇಕು ಅಲ್ವಾ? ಹಾಗೆ ನಮಗೆ ಇವತ್ತು ಚಿತ್ತ ವೃತ್ತಿ ನಿರೋಧ ಮಾಡ್ಬೇಕು ಅನ್ನೋದೇನೋ ಗೊತ್ತಿದೆ, ಆದ್ರೆ ಇಷ್ಟು ದಿವಸ ಅದು ಹೇಗೆ ಬಂದು ತುಂಬಿಕೊಳ್ತು ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಕೂಡ ಅದು ತುಂಬಿಕೊಳ್ತಾನೆ ಇರ್ತದೆ. ಅದು ಹೇಗೆ ಬರ್ತಾ ಇದೆ ಅದನ್ನ ತಿಳ್ಕೊಂಡು ಏನ್ ಮಾಡ್ಬೇಕು? ಸ್ಟಾಪ್ ಮಾಡ್ಬೇಕು. ಅದು ಮತ್ತೆ ಬರದ ಹಾಗೆ, ಆ ಚಿತ್ತದ ಒಳಗೆ ಸ್ಟೋರೇಜ್ ಆಗದ ಹಾಗೆ ನೋಡ್ಕೊಳ್ಬೇಕು. ಅದನ್ನ ನೋಡ್ಕೊಳ್ಬೇಕು ಅಂತಂದ್ರೆ ಅದು ಹೇಗೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕೆ ಆ ಅದು ಹೇಗೆ ಆಗ್ತಾ ಇದೆ ಅಲ್ವಾ? ಅದಕ್ಕೆ ಕೆಲವು ಕಾರಣಗಳಿದ್ದಾವೆ. ನಮ್ಮ ಬದುಕಿನ ಶೈಲಿ, ಅದಕ್ಕೆ ಪತಂಜಲಿ ಮಹರ್ಷಿಗಳು 5 ರೀತಿಯಲ್ಲಿ ನಮ್ಮ ಒಳಗೆ ಚಿತ್ತ ವೃತ್ತಿಗಳು ಏನು ನಿರ್ಮಾಣ ಆಗ್ತಾ ಇದೆ. ವೃತ್ತಿ ಅಂದ್ರೇನು? ಕೆಲಸ. ವೃತ್ತಿ ಅಂದ್ರೇನು? ಕೆಲಸ. ಚಿತ್ತ ಅಂದ್ರೇನು? ಮನಸ್ಸು. ಮನಸ್ಸು ಏನ್ ಮಾಡ್ತಾ ಇದೆ? ವೃತ್ತಿ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಚಿತ್ತ ವೃತ್ತಿ ಮನಸ್ಸು ಕೆಲಸ ಮಾಡ್ತಾ ಇದೆ, ಮಾಡ್ತಾ ಇದೆ. ಎಲ್ಲಿಯವರೆಗೆ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ ಅಲ್ಲಿಯವರೆಗೂ ನಮ್ಮೊಳಗೆ ಚಿತ್ತ ತುಂಬಿಕೊಳ್ತಾನೆ ಅದು ಬೆಳಿತಾನೆ ಇರ್ತದೆ, ದೊಡ್ಡ ಆಗ್ತಾನೆ, ಗಟ್ಟಿ ಆಗ್ತಾನೆ ಇರ್ತದೆ. ಎಷ್ಟು ಅದು ಚಿತ್ತ ಹೆಚ್ಚು ಹೆಚ್ಚು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಅಷ್ಟು ನಾವು ಭಗವಂತನಿಂದ ದೂರ ಆಗ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ? ಗೋಡೆ ಎಷ್ಟು ದಪ್ಪ ಆಗ್ತದೆ ಅಷ್ಟು ದಪ್ಪ ಆದಷ್ಟು ನಾವು ದೇವರಿಂದ ದೂರ ಆಗ್ತೀವಿ. ಯಾರು ದೇವರು? ಆತ್ಮ. ಆತ್ಮದಿಂದ ದೂರ ಆಗ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟು ಆ ಚಿತ್ತವನ್ನ ಒಳಗೆ ತುಂಬಿಕೊಳ್ತಾ ಇದೆಯಲ್ವಾ ಅದನ್ನ ಸ್ಟಾಪ್ ಮಾಡ್ಬೇಕು.
ಹಾಗಾದ್ರೆ ಚಿತ್ತ ಹೇಗೆಲ್ಲ ತುಂಬಿಕೊಳ್ತಾ ಇದೆ? 5 ರೀತಿಯಿಂದ, ನಾವು ಮಾಡುವ 5 ರೀತಿಯ ವಿಚಾರಗಳಿಂದ ನಮ್ಮೊಳಗೆ ಆ ಚಿತ್ತ ಅನ್ನೋದು ನಿರಂತರವಾಗಿ ತುಂಬಿಕೊಳ್ತಾ ಇದೆ, ತುಂಬಿಕೊಳ್ತಾ ಇದೆ, ತುಂಬಿಕೊಳ್ತಾ ಇದೆ. ಹೇಗಾಗ್ತದೆ ಅಂತಂದ್ರೆ ಆ ಮೊದಲನೇದಾಗಿ ಪ್ರಮಾಣ, ಮೊದಲನೇದಾಗಿ ಪ್ರಮಾಣ, ಎರಡನೇದು ವಿಪರ್ಯ, ಮೂರನೇದು ವಿಕಲ್ಪ, ನಾಲ್ಕನೇದು ನಿದ್ದೆ, ಇನ್ನು ಐದನೇದು ಸ್ಮೃತಿ. ಈ 5 ರೂಪದಿಂದ ನಮ್ಮೊಳಗೆ ಏನಾಗ್ತದೆ? ಚಿತ್ತ ತುಂಬಿಕೊಳ್ತಾ ಇದೆ. ಅಂದ್ರೆ ಆಲೋಚನೆಗಳು, ಚಿತ್ತದಲ್ಲಿ ಆಲೋಚನೆಗಳು ತುಂಬ್ತಾನೇ ಇದ್ದಾವೆ. ಅದು ಹೇಗೆ ಅಂತಂದ್ರೆ ಮುಖ್ಯವಾಗಿ 5 ರೀತಿಯಲ್ಲಿ ಹೇಳ್ತಾರೆ. ಹಾಗಾದ್ರೆ ಅದರಲ್ಲಿ 5ರಲ್ಲಿ ಏನೇನದು? ಹಾಗಂದ್ರೆ ಏನು? ಪ್ರಮಾಣ ಅಂದ್ರೆ ಏನು? ಅದಕ್ಕೆ ಪ್ರಮಾಣದಲ್ಲಿ ಮತ್ತೆ 3 ವಿಧ. ಇದನ್ನು ಬರ್ಕೊಳ್ಬೇಕು, ಸುಮ್ಮನೆ ನಾವು ಹರಿಕತೆ ಹೇಳ್ತಾ ಇಲ್ಲ, ಆಯ್ತಲ್ಲ. ಕೇಳಿ ಹೋಗ್ಲಿಕ್ಕೆ ಇದು ಹರಿಕತೆ, ಮಹಾಭಾರತದ ರಾಮಾಯಣದ ಕಥೆ ಇಲ್ಲ, ಪುರಾಣ ಅಲ್ಲ. ಆ ಹ. ಆ ಏನು? ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ ಅಲ್ವಾ? ಪ್ರಮಾಣ ಅಂತಂದ್ರೆ ಅದರಲ್ಲಿ 3 ವಿಧ ಬರ್ತದೆ. ಒಂದು ಪ್ರತ್ಯಕ್ಷ ಪ್ರಮಾಣ, ಎರಡನೇದು ಅನುಮಾನ ಪ್ರಮಾಣ, ಮೂರನೇದು ಆಗಮ ಪ್ರಮಾಣ ಅಂತ ಹೇಳಿ. ಮೊದಲನೇದಾಗಿ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಏನು? ಪ್ರತ್ಯಕ್ಷವಾಗಿ ನಾವು ಏನನ್ನೆಲ್ಲ ನೋಡ್ತಾ ಇದ್ದೀವೋ ಅದರಿಂದ ನಮ್ಮೊಳಗೆ ಏನಾಗ್ತಾ ಇದೆ? ಚಿತ್ತವೃತ್ತಿ ಆಗ್ತಾ ಇದೆ. ಚಿತ್ತವೃತ್ತಿ ಅಂದ್ರೆ ಏನು? ಮನಸ್ಸು ಕೆಲಸ ಮಾಡ್ತಾ ಇದೆ. ವೃತ್ತಿ ಅಂದ್ರೆ ಏನು? ಕೆಲಸ ಮಾಡೋದು. ಚಿತ್ತ ಅಂದ್ರೆ ಏನು? ಮನಸ್ಸು. ಚಿತ್ತವೃತ್ತಿ ಅಂದ್ರೆ ಮನಸ್ಸು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಹೇಗೆ ಕೆಲಸ ಮಾಡ್ತಾ ಇದೆ? ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷವಾಗಿ ಕಣ್ಣಿನಿಂದ ಏನೇನು ನೋಡ್ತಾ ಇದೀವೋ ಅದೆಲ್ಲವೂ ಕೂಡ ಮನಸ್ಸು ಕೂಡ ಕೆಲಸ ಮಾಡ್ತಾ ಇದೆ. ಮನಸ್ಸು ಕೂಡ ಕೆಲಸ ಮಾಡ್ತಾ ಇದೆ. ನೀವು ನೋಡಿ, ಒಂದು ಸಿನಿಮಾ ನೋಡಿ, ಒಂದು ಧಾರಾವಾಹಿ ನೋಡಿ, ಕೂಡಲೇ ಧ್ಯಾನಕ್ಕೆ ಕೂತ್ಕೊಳ್ಳಿ. ನಿಮ್ಮ ಧ್ಯಾನದಲ್ಲಿ ಪೂರ್ತಿ ಸಿನಿಮಾನೇ ಬರ್ತಾ ಇರ್ತದೆ. ಬರ್ತಾ ಇರ್ತದೆ ಇಲ್ಲಿ. ನೀವು ನ್ಯೂಸ್ ನೋಡಿದೀರಿ ಅಂದ್ರೆ ಪೂರ್ತಿ ನ್ಯೂಸೇ ಬರ್ತಾ ಇರ್ತದೆ, ಧಾರಾವಾಹಿನೇ ಬರ್ತಾ ಇರ್ತದೆ. ಫುಲ್ ಎಪಿಸೋಡ್ ಮುಗಿಸ್ಬೋದು ನೀವು ಧ್ಯಾನದಲ್ಲಿ ಕುತ್ಕೊಂಡು. ಪೂರ್ತಿ ನೋಡಿದ ನಿಮ್ಮ ಎಪಿಸೋಡ್ ಪೂರ್ತಿ ಬರ್ತದೆ. ಹೇಗೆ ಬಂತದು? ಪ್ರತ್ಯಕ್ಷ ಪ್ರಮಾಣ. ನೀವು ಪ್ರತ್ಯಕ್ಷವಾಗಿ ಕಣ್ಣಿನಿಂದ ಏನನ್ನೆಲ್ಲ ನೋಡ್ತಾ ಇದ್ದೀರೋ ಅದು ಮನಸ್ಸು ಕೂಡ ನಿಮ್ಮೊಳಗೆ ಆ ಕೆಲಸವನ್ನು ಮಾಡ್ತಾನೆ ಇದೆ. ಅಂದ್ರೆ ಅದನ್ನು ತನ್ನೊಳಗೆ ತುಂಬಿಕೊಳ್ತಾ ಇದೆ. ಇದು ನನ್ನ ನನ್ನ ಸ್ವಂತ ಅನುಭವ ಇದು. ಅದಕ್ಕೆ ಇತ್ತೀಚೆಗೆ ನಾವು ಸಿನಿಮಾ ನೋಡೋದು ಇದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ರಿ. ಅಂದ್ರೆ ನೀವು ಮೊಬೈಲ್ ನೋಡೋದ್ರಿಂದ ನಿರಂತರವಾಗಿ ಯೂಟ್ಯೂಬ್ ಅಲ್ಲಿ ಇರೋದು ಪ್ರತಿಯೊಂದರಲ್ಲೂ ನಾವು ಏನನ್ನ ಮಾಡ್ತೀವೋ ಅದು ನಮ್ಮ ಚಿತ್ತದೊಳಗೆ ಸ್ಟೋರೇಜ್ ಆಗ್ತಾ ಇರ್ತದೆ. ಹಾಗಾಗಿ ಏನ್ ಮಾಡ್ಬೇಕು? ಅನವಶ್ಯಕವಾಗಿ ಈ ಸಿನಿಮಾಗಳನ್ನ ನೋಡೋದು, ಧಾರಾವಾಹಿಗಳನ್ನ ನೋಡುವಂಥದ್ದು ಅಲ್ವಾ? ಪತ್ರಿಜಿ ಅವರು ನ್ಯೂಸ್ ಚಾನೆಲ್ನ ಯಾವಾಗ್ಲೂ ಬರೀ ನ್ಯೂಸ್ ಚಾನೆಲ್ ನೋಡ್ತಾ ಇದ್ರಂತ. ಅದು ಹೇಗೆ ಅಂದ್ರೆ ಮ್ಯೂಟ್ ಮಾಡಿ, ಸೌಂಡ್ ಇಲ್ಲ, ಬರೀ ನೋಡೋದಷ್ಟೇ, ಆ ಹೆಡ್ಲೈನ್ಸ್ ಅಷ್ಟೇ ನೋಡೋದು, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಷ್ಟೇ. ಅಂದ್ರೆ ಅದು ಕೂಡ ಗಾಸಿಪ್. ಅದು ಮನಸ್ಸಿಗೆ ಎಷ್ಟು ಡಿಸ್ಟರ್ಬ್ ಮಾಡ್ತದೆ ಅಂದ್ರೆ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗದ ಹಾಗೆ ನಾವು ನೋಡ್ಕೊಳ್ಬೇಕು. ಮನಸ್ಸು ಅಲ್ಲೋಲ ಕಲ್ಲೋಲ ಆಗದ ಹಾಗೆ ನಾವು ನಿರಂತರವಾಗಿ ನೋಡ್ಕೊಳ್ಬೇಕು. ಹಾಗಾಗಿ ಪ್ರತ್ಯಕ್ಷವಾಗಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮಗೆ ಅರಿವು ಇರಬೇಕು. ಸುಮ್ಮನೆ ಏನೋ ಸಿಕ್ಕಿದ್ದನ್ನೆಲ್ಲ ನೋಡ್ಲಿಕ್ಕೆ ಹೋಗ್ಬಾರ್ದು, ಸಿಕ್ಕಿದ್ದನ್ನೆಲ್ಲ ಕೇಳಿಸ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಅದರಿಂದ ಏನಾಗ್ತದೆ? ನಮ್ಮೊಳಗೆ ಚಿತ್ತವೃತ್ತಿ ಶುರುವಾಗ್ತದೆ, ಸ್ಟೋರೇಜ್ ಆಗ್ತಾ ಹೋಗ್ತದೆ. ಎರಡನೇದು, ನೀವು ರಾತ್ರಿ ಎಲ್ಲ ಧ್ಯಾನ ಮಾಡಿದ್ರಿ, ಫುಲ್ ಖಾಲಿ ಮಾಡಿದ್ರಿ ನಿಮ್ಮ ಚಿತ್ತ, ದಿನಪೂರ್ತಿ ಮತ್ತೆ ಕುತ್ಕೊಂಡು ನೀವು ಟಿವಿ ನೋಡಿದ್ರಿ, ಅದ್ ನೋಡಿದ್ರಿ, ಇದ್ ನೋಡಿದ್ರಿ, ಮತ್ತೆ ತುಂಬಿಕೊಳ್ತದೆ. ಮತ್ತೆ ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡಿದ್ರಿ, ಮತ್ತೆ ಮಾರನೇ ದಿವಸ ಅದು ಮತ್ತೆ ತುಂಬಿಕೊಳ್ತು. ಏನು ಪ್ರಯೋಜನ ಇಲ್ಲ. ಈ ಕಡೆ ತುಂಬಿಸೋದು, ಈ ಕಡೆ ಖಾಲಿ ಮಾಡೋದು, ಈ ಕಡೆ ತುಂಬಿಸೋದು, ಈ ಕಡೆ ಖಾಲಿ ಮಾಡೋದು. ಹಾಗಲ್ಲ, ಬರೀ ಖಾಲಿ ಮಾಡುವುದಕ್ಕೆ ಇರೋದು ಯಾವುದು? ಶ್ವಾಸದ ಮೇಲೆ ಗಮನ. ಆದ್ರೆ ಮತ್ತೆ ತುಂಬಿಕೊಳ್ಳದ ಹಾಗೆ ನೋಡ್ಕೊಳ್ಬೇಕು, ಅದು ಕೂಡ ಮುಖ್ಯ. ಎಲ್ಲರೂ ಖಾಲಿ ಮಾಡೋದನ್ನ ಹೇಳ್ತಾರೆ, ಆದ್ರೆ ತುಂಬಿಕೊಳ್ಳೋದು ಹೀಗೆ ತುಂಬಿಕೊಳ್ತಾ ಇದೆ, ಅದನ್ನು ಸ್ಟಾಪ್ ಮಾಡಬೇಕು ಫಸ್ಟ್. ಅದನ್ನು ಕೂಡ ಸ್ಟಾಪ್ ಮಾಡಬೇಕು, ಅದು ಕೂಡ ಸಾಧನೆಯಲ್ಲಿ ಬಹಳ ಮುಖ್ಯವಾದದ್ದು. ಎರಡನೇದು ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೇನು? ಯಾವಾಗ್ಲೂ ಅನುಮಾನಿಸೋದು. ಅನುಮಾನಿಸೋದು ಅಂತಂದ್ರೆ ನೋಡಿದ್ದನ್ನೆಲ್ಲ ಅನುಮಾನಿಸೋದು, ಬರೀ ಯೋಚನೆ ಮಾಡ್ತಾ ಇರೋದು, ಅದು ಹಂಗ, ಇದು ಹಿಂಗ, ಅವ್ರು ಅಲ್ಲಿ ಹೋಗಿದ್ರ, ಇಲ್ಲಿ ಹೋಗಿದ್ರ, ಅವ್ರು ಯಾಕೆ ಅಲ್ಲಿ ಹೋದ್ರು, ಇಲ್ಲಿ ಯಾಕೆ ಹೋದ್ರು, ಹೀಗೆ ಅದನ್ನೇ ಯೋಚನೆ ಮಾಡ್ತಾ ಇರೋದು, ಥಿಂಕ್ ಮಾಡೋದು, ಅನುಮಾನ ಮಾಡೋದು. ಇದರಿಂದಲೂ ಏನಾಗ್ತದೆ? ಒಂದು ವಿಷಯದವನ್ನ 30 ಸೆಕೆಂಡ್, 20 ರಿಂದ 30 ಸೆಕೆಂಡ್ ಒಂದು ವಿಷಯವನ್ನು ಮತ್ತೆ ಮತ್ತೆ ನಾವು ಮನನ ಮಾಡಿದೀವಿ ಅಂದ್ರೆ ಅದು ನಮ್ಮ ಚಿತ್ತದ ಒಳಗೆ ಹೋಗಿ ಸ್ಟೋರ್ ಆಗ್ತದೆ. ಹಾಗಾಗಿ ಯಾವುದೇ ಒಂದು ವಿಷಯವನ್ನ ನಾವು ಮತ್ತೆ 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 ಮನನ ಮಾಡ್ಲಿಕ್ಕೆ ಹೋಗಬಾರ್ದು. ಅದೇನಾಗ್ತದೆ? ಒಳಗೆ ಹೋಗಿ ಅನುಮಾನ, ಅನುಮಾನ ಪಡೋದು. ಅನುಮಾನ ಪಡೋದು ಮೀನ್ಸ್ ವ್ಯಕ್ತಿ ಅಂತಲ್ಲ. ಅಲ್ಲಿ ಏನೋ ಒಂದು ಹಗ್ಗ ಬಿದ್ದಿದೆಯಪ್ಪ, ಹಗ್ಗ ನೋಡಿ ಅದು ಹಾವು, ಹಾವೇನೋ ಅಂತೇಳಿ ಅನುಮಾನ ಪಡೋದು. ಹಾಗೆ ನಮಗೆ ನಾವೇ ಸೃಷ್ಟಿ ಮಾಡಿಕೊಳ್ಳಬಾರದು. ಎರಡನೇದು ಆಗಮ ಪ್ರಮಾಣ.
ಆಗಮ ಪ್ರಮಾಣ ಅಂತಂದ್ರೆ ನಮ್ಮಲ್ಲಿ ಕೆಲವು ಶಾಸ್ತ್ರಗಳು, ನಿಯಮಗಳು ಇವೆಲ್ಲ ನಮಗೆ ಒಂದು ಪದ್ಧತಿ, ಜೀವನ ಶೈಲಿಯ ಪದ್ಧತಿಯನ್ನ ರೂಪಿಸಿಕೊಟ್ಟಿದ್ದಾವೆ. ಅದರಲ್ಲಿ ಕೆಲವೊಮ್ಮೆ ಅದನ್ನು ಕೆಲವರು ಅದನ್ನು ಬಿಡದ ಹಾಗೆ ಏನೋ ನಡ್ಕೊಂಡು ಬರ್ತಾ ಇದ್ದಾರೆ. ಉದಾಹರಣೆಗೆ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಇನ್ನೇನೇನೋ ಅಲ್ವಾ. ಅಂದ್ರೆ ಕೆಲವು ನಿಯಮ ಇರ್ತಾವ, ಅದನ್ನ ಮಾಡಬಾರ್ದು, ಇದು ಮಾಡಬಾರ್ದು, ಸಂಜೆ ಕಸ ಹೊರಗೆ ಹಾಕಬಾರ್ದು ಅಲ್ವಾ, ಕಸ ಹೊಡಿಬಾರ್ದು, ಈಗ ಏನೇನೋ ಅವ್ರವ್ರ ನಿಯಮಗಳಿರ್ತದೆ. ಅದನ್ನ ಆಗಮ ಪ್ರಮಾಣ ಅಂತಾರೆ. ಅದರಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಆಯ್ತಪ್ಪ, ದಿನ ಪೂರ್ತಿ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು. ಒಂದು ಬೆಕ್ಕು ಅಡ್ಡ ಬಂತು, ಹಾ, ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾಕೋ ಬೆಕ್ಕಡ್ಡ ಬಂತು, ಬೆಕ್ಕಡ್ಡ ಒಂದು ಹಲ್ಲಿ ಬಿತ್ತು, ಅದನ್ನೇ ಯೋಚನೆ ಮಾಡ್ತಾ ಇರೋದು. ಏನಾಗ್ತದೋ ಏನು, ಏನಾಗ್ತದೆ, ಹಲ್ಲಿ ಬಿತ್ತು ಮಣ್ಣು. ಹೀಗೆ ನಾವು ಈ ತರದ ನಮ್ಮ ಕೆಲವು ಆ ಏನು ಸಂಪ್ರದಾಯಗಳು ಇದರಲ್ಲಿ ನಾವು ನಂಬಿಕೆಗಳಲ್ಲಿ ತುಂಬಿಕೊಂಡಾಗ, ಅದಕ್ಕೆ ಅದು ಲೋಪ ಆದಾಗ ನಾವು ಯಾವಾಗಲೂ ಅದನ್ನೇ ಚಿಂತನೆ ಮಾಡ್ತಾ ಇರ್ತೀವಿ. ಅದರಿಂದ ಏನಾಗ್ತದೆ, ನಮ್ಮೊಳಗೆ ಚಿತ್ತ ಅನ್ನೋದು ತುಂಬಿಕೊಳ್ತಾ ಹೋಗ್ತದೆ. ಎರಡನೇದು ಯಾವುದು? ವಿಪರ್ಯ. ವಿಪರ್ಯ ಅಂತಂದ್ರೆ ವಿಪರ್ಯೋ ಮಿಥ್ಯಾ ಜ್ಞಾನ ಮತದ್ರೋಪ ಪ್ರತಿಷ್ಠಿತಂ. ಅಂದ್ರೆ ನಮ್ಮೊಳಗೆ ಈ ವಿಪರ್ಯ ಅನ್ನೋದು ಅಂದ್ರೆ ಚಿತ್ತದಲ್ಲಿ ಇದು ಅಂದ್ರೆ ತಿಳಿಯಲ್ಪಡುವ ವಸ್ತುವೊಂದರ, ಪದಾರ್ಥವೊಂದರ ನಿಜ ರೂಪವನ್ನು ತಿಳಿದುಕೊಳ್ಳದೆ ಹೋಗೋದು. ಅಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ, ನಾವು ನಮಗ್ ನಾವೇ ಕಲ್ಪನೆ ಮಾಡ್ಕೊಳ್ಳೋದು. ಅದು ಹಾಗಿರ್ಬೋದೇನೋ, ಹೀಗಿರ್ಬೋದೇನೋ, ಅದು ಯಾಕೆ ಹಾಗಾಗಿತ್ತು, ಇದು ಯಾಕೆ ಹೀಗಾಗಿತ್ತು ಅಂತ ಹೇಳಿ ಸುಮ್ಮನೆ ಕಲ್ಪನೆ ಮಾಡ್ತಾ ಇರೋದು. ಯಾವುದೋ ಒಂದು ವಿಷಯ ಅದಕ್ಕೇನು ಅರ್ಥ ಇಲ್ಲ, ತಲೆ ಇಲ್ಲ, ಬುಡ ಇಲ್ಲ, ಮತ್ತೆ 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 ನಾವು ಅದನ್ನೇ ಕಲ್ಪನೆ ಮಾಡ್ತಾ ನಾವು ಯಾವಾಗ ಕೊಡ್ತೀವಿ ಒಂದು ವಿಷಯವನ್ನ, ಅದು ನಮ್ಮೊಳಗೆ ಏನಾಗ್ತದೆ, ಚಿತ್ತ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ಹೆಚ್ಚು ನಾವು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ, ಮನಸ್ಸಿಗೆ ಕೆಲಸ ಕೊಡಬಾರದು. ಮನಸ್ಸಿಗೆ ಕೆಲಸ ಕೊಡಬಾರದು. ಯಾವ ವಿಷಯವಾದ್ರೂ ಸರಿ, ಅದು ಒಳ್ಳೇದಕ್ಕಿರ್ಬೋದು, ಕೆಟ್ಟದಕ್ಕಿರ್ಬೋದು, ಯಾವುದಕ್ಕೂ ಮನಸ್ಸಿಗೆ ಕೆಲಸ ಕೊಡಬಾರದು. ಮನಸ್ಸಿಗೆ ಕೆಲಸ ಕೊಟ್ರೆ ಏನ್ ಮಾಡ್ತದೆ? ನಿರ್ವಿಷಯಂ ಮನಃ ಆಗೋದಿಲ್ಲ. ನಿರ್ವಿಷಯಂ ವಿಷಯ, ನಿರ್ವಿಷಯವನ್ನ ಮಾಡಬೇಕು. ಮೂರನೇದು ವಿಕಲ್ಪ. ವಿಕಲ್ಪ ಅಂದ್ರೆ ಏನು? ಎಲ್ಲದಕ್ಕೂ ತದ್ವಿರುದ್ಧವಾಗಿ ಯೋಚನೆ ಮಾಡೋದು. ನಾವೇನೋ ಒಂದು ಅನ್ಕೊಂಡಿರ್ತೀವಿ, ಈ ಸರಿ ಏನೋ ಮಾಡ್ಬೇಕು ಅಂತ ಆಯ್ತು, ಸಂಕಲ್ಪ ಇದೆ, ಆದ್ರೆ ಸಂಪೂರ್ಣವಾಗಿ ಅದಕ್ಕೆ ತದ್ವಿರುದ್ಧವಾಗಿ ಯೋಚನೆ ಮಾಡೋದು. ಸಂಪೂರ್ಣವಾಗಿ ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡೋದು. ಅದು ಆಗುತ್ತೆ ಇಲ್ಲೋ, ಅದು ಹಂಗಾದ್ರೆ ಹಿಂಗೆ ಆಗ್ತದೆ, ಇದು ಹಿಂಗಾದ್ರೆ ಆಗ್ತದೆ ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಏನ್ ಮಾಡೋದು, ಅದ್ರ ಬಗ್ಗೆನೆ ಫುಲ್ಲು ಅದನ್ನ ಮತ್ತೆ ತುಂಬಿಸ್ಕೊಳ್ಳೋದು, 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 ಹಾಗೆ ತುಂಬಿಸ್ಕೊಳ್ತಾನೇ ಇರ್ತಾನೆ. ಹಾಗೆ ಹೀಗೆ ವಿಕಲ್ಪದಿಂದ ನಮ್ಮ ಸಂಕಲ್ಪಗಳು, ಅದಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡೋದು ವಿಕಲ್ಪಗಳು ಅಲ್ವಾ. ಕೆಲವರು ನೋಡ್ಬೇಕು, ಮನೆಯಿಂದ ಹೊರಗೆ ಹೋಗಿದ್ದಾರೆ, ಮನೆಗೆ ಬರುವವರೆಗೂ ಯೋಚನೆ ಮಾಡೋದು, ಅಲ್ಲಿ ಹೋಗಿ ಏನಾಗ್ಬಿಡ್ತದೆ, ಏನು ಬರೋ ದಾರಿಯಲ್ಲಿ ಅವ್ರ ಆಕ್ಸಿಡೆಂಟ್ ಆಗ್ಬಿಟ್ರೆ ಅಂದ್ರೆ ಇದು ದುರಾಲೋಚನೆ ಅಲ್ವಾ. ಈ ತರ ಮಾಡಲ್ವ ನಾವು? ಎಷ್ಟೊಂದು ಜನ ಬೇಕು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡೋರು. ಅದು ಆಗದೇ ಇದ್ರೆ ಏನಾಗ್ತದೆ, ಹಾಗಾದ್ರೆ ಏನಾಗ್ತದೆ, ಅವ್ರೇನಂತಾರೆ, ಇವ್ರೇನಂತಾರೆ, ಹೀಗೆ ವಿಕಲ್ಪಗಳನ್ನ ನಾವು ನಮ್ಮ ತಲೆಯಲ್ಲಿ ನಿರಂತರವಾಗಿ ನಾವು ಸೃಷ್ಟಿ ಮಾಡಿಕೊಳ್ತಾ ಇದ್ರಿ, ಅದು ನಮ್ಮ ಚಿತ್ತಕ್ಕೆ ಕಾರಣವಾಗ್ತದೆ. ನಿದ್ದೆ. ಯಾರು ಸಂಪೂರ್ಣವಾಗಿ ಈ ವಿಷಯದ ಜಂಜಾಟದಲ್ಲಿ ತುಂಬಿದ್ದಾನೆ, ಅವನು ನಿದ್ದೆಯಲ್ಲಿದ್ದರೂ ಕೂಡ ಅವನ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಆವಾಗಲೂ ಕೂಡ ಚಿತ್ತ ಅನ್ನೋದು ತುಂಬಿಕೊಳ್ತಾ ಇರ್ತದೆ. ಇದು ಸ್ಮೃತಿ. ಸ್ಮೃತಿ ಅಂದ್ರೇನೋ, ಹಿಂದೆ ನಡೆದು ಹೋದ ಘಟನೆಗಳನ್ನ ಮತ್ತೆ ಮತ್ತೆ ಹೇಳ್ಕೊಳ್ಳೋದು. ಅದು ಕೆಲವರಿಗೆ ಇರ್ತದೆ, ನಮ್ಮ ಕಾಲದಲ್ಲಿ ಹಂಗಾಗಿತ್ತು, ನಮ್ಮ ಅಪ್ಪನ ಕಾಲದಲ್ಲಿ ಹಿಂಗಾಗಿತ್ತು, ನಮ್ಮ ಅಜ್ಜಿ ಕಾಲದಲ್ಲಿ ಹಿಂಗಿತ್ತಂತೆ. ನಡೆದು ಹೋದ ಘಟನೆ ಅದು ಮರ್ತೇ ಹೋಗಿರ್ತದೆ, ಮನಸ್ಸಲ್ಲೂ ಇರೋದಿಲ್ಲ. ಇವ್ರು ಮತ್ತೆ ಅದನ್ನ ತಿರುಗಿಸಿ ತಿರುಗಿಸಿ ಹೇಳೋದು. ಅದು ಏನಾಗ್ತದೆ, ನಮ್ಮೊಳಗೆ ಚಿತ್ತಕ್ಕೆ ಕಾರಣವಾಗ್ತದೆ. ಚಿತ್ತ ನಿರೋಧ ಆಗುವುದಿಲ್ಲ. ಹಾಗಾಗಿ ಆದಷ್ಟು ಅನವಶ್ಯಕವಾದ ವಿಷಯಗಳ ಮೇಲೆ ಚಿಂತನೆ ಮಾಡುವುದನ್ನು ಮೊದಲು ನಿಲ್ಲಿಸಬೇಕು. ನೀವೇನಾದ್ರೂ ಚಿಂತನೆ ಮಾಡ್ತೀರಾ, ಆತ್ಮಜ್ಞಾನದ ಬಗ್ಗೆ ಮಾಡಿ, ಆತ್ಮದ ಬಗ್ಗೆ ಮಾಡಿ, ಭಗವಂತನ ಬಗ್ಗೆ ಚಿಂತನೆ ಮಾಡಿ. ಅದು ಬಿಟ್ಟು ವಿಷಯಗಳ ಮೇಲೆ ಮಾಡಿದ್ರಿ ಏನಾಗ್ತದೆ, ಮತ್ತೆ ಮತ್ತೆ ನಾವು ಸಿಕ್ಕಿ ಹಾಕಿಕೊಳ್ಬೇಕಾಗ್ತದೆ. ಯಾವತ್ತು ಅದೇ ಹೇಳಿನಲ್ವ, 1 ತಾಸು ಧ್ಯಾನ ಮಾಡಿದ್ರಿ, ದಿನ ಪೂರ್ತಿ ತುಂಬಿಸಿಕೊಂಡಿದ್ದನ್ನು ಖಾಲಿ ಮಾಡ್ಲಿಕ್ಕೆ ಕರೆಕ್ಟ್ ಆಯ್ತು. ಇನ್ನು ಸಾಧನೆ ಇಲ್ಲ. ದೇವರನ್ನು ಹೋಗಿ ಸೇರೋದು ಯಾವಾಗ ಅಲ್ವಾ? ದೇವ್ರ ಜೊತೆಗೆ ಇರೋದು ಯಾವಾಗ? ಆತ್ಮದ ಜೊತೆಗೆ ಇರೋದು ಯಾವಾಗ? ದೇವ್ರ ಜೊತೆಗೆ ಇರೋದು ಅಂದ್ರೆ ಏನೋ ಆತ್ಮದ ಜೊತೆಗೆ ಇರೋದು ಯಾವಾಗ ಅಲ್ವಾ? ಹಾಗಾಗಿ ನಾವು ಇದರಿಂದ ಹೊರಗೆ ಬರಲಿಕ್ಕೆ ಇರುವ ಈ
ಮಾರ್ಗ ಯಾವುದು ಅಂತಂದ್ರೆ ಅಭ್ಯಾಸ ವೈರಾಗ್ಯಾಭ್ಯಂ ತನ್ವಿರೋ ನಿರೋಧ ಅಂತಂದ್ರೆ ಈ ಅಭ್ಯಾಸಗಳನ್ನ ಮೊದಲು ನಿಲ್ಲಿಸಬೇಕು. ಯಾವ ಅಭ್ಯಾಸ? ಎರಡು ಎರಡು ಅಭ್ಯಾಸ ನಮ್ಮಲ್ಲಿ ನಿರಂತರವಾಗಿ ಕಾಡ್ತಾ ಇದೆ. ಒಂದು, ಅದನ್ನ ನಾವು ಸ್ಟಾಪ್ ಮಾಡ್ಬೇಕಂದ್ರೆ ಎರಡು ರೀತಿಯ ವೈರಾಗ್ಯವನ್ನ ಅಳವಡಿಸಿಕೊಳ್ಬೇಕು. ಒಂದು ವಿಷಯ ವೈರಾಗ್ಯ, ಇನ್ನೊಂದು ಪರಮ ವೈರಾಗ್ಯ. ವಿಷಯ ವೈರಾಗ್ಯ ಅಂದ್ರೇನು? ನಮ್ಮ ಎಲ್ಲ ವಿಷಯಗಳು, ಇಂದ್ರಿಯಗಳು ಬಯಸ್ತಾ ಇದ್ದಾವೆ. ಕಣ್ಣು ನೋಡ್ಬೇಕು ಅಂತ ಬಯಸ್ತದೆ, ನಾಲಿಗೆ ತಿನ್ಬೇಕು ಅಂತ ಬಯಸ್ತದೆ, ಕಿವಿ ಕೇಳಬೇಕು ಅಂತ ಕೇಳಿಸ್ತದೆ. ಯಾರೋ ಒಂದು ಚೂರು ಹೇಳ್ತಾರಲ್ಲಿ, ಹೇಳಿದ ತಕ್ಷಣ ಕಿವಿ ಏನಾಗ್ತದೆ, ಈ ಫಸ್ಟ್ ಅದನ್ನ ಹೋಗಿ ಏನದು ತಿಳ್ಕೊಳ್ಳೋದು, ಹೋಗಿ ಅವ್ರ ಮನೆ ಹೋಗಿ ಕೇಳಿ ತಿಳ್ಕೊಂಡು ಬರೋದು, ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ತಿಳ್ಕೊಳ್ಳೋದು ಅಲ್ವಾ? ಹೀಗೆ ಯಾವುದು ಕಿವಿಗೆ ಹಿತವಾಗಿದೆಯೋ, ಯಾವುದು ಕಣ್ಣಿಗೆ ಹಿತವಾಗಿದೆಯೋ, ಯಾವುದು ನಾಲಿಗೆಗೆ ಹಿತವಾಗಿದೆಯೋ, ಹೀಗೆ ವಿಷಯ ಅಂದ್ರೇನು? ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಹಿತವಾದದ್ದನ್ನು ಮಾಡೋದನ್ನ ಮೊದಲು ನಿಲ್ಲಿಸ್ಬೇಕು. ಆ ಆತ್ಮಕ್ಕೆ ಯಾವುದು ಹಿತವಾಗಿದೆಯೋ ಅದನ್ನ ಮಾಡಬೇಕು. ಹೀಗೆ ವಿಷಯಗಳ ಮೇಲೆ ವೈರಾಗ್ಯವನ್ನ ಅಳವಡಿಸಿಕೊಳ್ಬೇಕು. ಬೇಡಪ್ಪ ನನಗೆ ಟಿವಿ ನೋಡೋದು ಇಷ್ಟ, ಈ ಧಾರಾವಾಹಿ ನೋಡೋದು ಅಂದ್ರೆ ನನಗೆ ಇಷ್ಟ, ಅಥವಾ ಈ ಸಿನಿಮಾ ನೋಡೋದು ಅಂದ್ರೆ ಇಷ್ಟ, ಬೇಡ, ಅದು ನನಗೆ ಡಿಸ್ಟರ್ಬ್ ಮಾಡ್ತದೆ. ನಾನು ನೋಡಿದೆ ಅಂತಂದ್ರೆ ಧ್ಯಾನದಲ್ಲಿ ಕೂತಾಗ ಬರೀ ಅದೇ ಬರ್ತದೆ, ಬೇಡ ನನಗೆ. ಹೀಗೆ ನಾವು ಗಟ್ಟಿಯಾಗಬೇಕು ಅಲ್ವಾ? ಪರಮ ವೈರಾಗ್ಯ. ಪರಮ ವೈರಾಗ್ಯ ಅಂತಂದ್ರೆ ಯಾವುದು? ಯಾವ ಗುಣದಲ್ಲಿದ್ದರೂ ನಾನು ಸರಿ ಅಂತ ಅನ್ಕೊಂಡಿರ್ತೀವಿ, ಯಾವ ಗುಣದಲ್ಲಿದ್ದರೂ ನಾನೇ ಕರೆಕ್ಟ್ ಇದ್ದೀನಿ ಅನ್ನುವ ಭ್ರಮೆಯಲ್ಲಿ ಇರ್ತೀವಿ. ಆ ಭ್ರಮೆಯನ್ನ ಬಿಟ್ಟು ಏನ್ ಮಾಡಬೇಕು? ಆ ಗುಣಗಳನ್ನ ಬದಲಾಯಿಸಿಕೊಳ್ಳುವ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಏನಾಗ್ತೀವಿ? ಅವನೇ ಮೂರ್ಖನಾಗ್ತಾನೆ. ಅಜ್ಞಾನ, ಅಜ್ಞಾನ ಅಂದ್ರೆ ಅದೇ. ಹಾಗಾಗಿ ನಾವು ಕೆಲವೊಮ್ಮೆ ನಮ್ಮಲ್ಲಿ ಯಾವ ಗುಣ ಬೇಕಾದ್ರೂ ಇರ್ಬೋದು, ತಮ್ಮ ಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ, ಯಾವುದಾದ್ರೂ ಇರಲಿ, ಒಂದರಿಂದ ಒಂದಕ್ಕೆ ನಾವು ಬದಲಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಏನಾಗ್ತದೆ? ಡಿಸ್ಟರ್ಬ್ ಆಗ್ತದೆ. ಆಹಾರ ನಿಯಮಗಳನ್ನ ಪಾಲಿಸಬೇಕು, ಸರಿಯಾದ ಸಾಧನವನ್ನು ಮಾಡಬೇಕು, ಸತ್ಯವಾದ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಆಹಾರ ನಿಯಮ, ಸಾತ್ವಿಕವಾದ, ಶುದ್ಧ ಸಾತ್ವಿಕವಾದ ನಿರ್ಗುಣ ಆಹಾರವನ್ನೇ ಸೇವನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಉಪವಾಸ ಇದ್ರೂ ಪರವಾಗಿಲ್ಲ, ತಾಮಸ ಆಹಾರಗಳನ್ನ, ರಾಜಸ ಆಹಾರಗಳನ್ನ ಸೇವನೆ ಮಾಡಬಾರದು. ಯಾಕೆ ಸೇವನೆ ಮಾಡಬಾರದು? ನಮ್ಮ ಆಹಾರಕ್ಕೂ ನಮ್ಮ ಮನಸ್ಸಿಗೂ ನೇರಾನೇರ ಸಂಬಂಧ ಇದೆ, ನೇರವಾಗಿ ಸಂಬಂಧ ಇದೆ. ಹಾಗಾಗಿ ಉಪವಾಸ ಇದ್ರೂ ಪರವಾಗಿಲ್ಲ, ಉಪವಾಸ ಇದ್ರೂ ಪರವಾಗಿಲ್ಲ, ಕಟ್ಟುನಿಟ್ಟಾಗಿ ಆಹಾರದ ನಿಯಮಗಳನ್ನ ಪಾಲಿಸಬೇಕು. ಒಂದು ದಿನ ಉಪವಾಸ ಇದ್ರೆ ಏನಾಗಲ್ಲ. ಆದ್ರೆ ನೀವು ಒಂದು ದಿನ ಆಹಾರದ ಪದ್ಧತಿಯನ್ನ ವೈಲೇಟ್ ಮಾಡಿದ್ರಿ ಅಂದ್ರೆ 1 ತಿಂಗಳ ಸಾಧನೆ ಹೋಗ್ತದೆ. ಯಾರೋ ಬೆಳ್ಳುಳ್ಳಿ ಹಾಕಿ ಅಡಿಗೆ ಮಾಡಿದ್ದಾರೆ, ಯಾವುದೋ ದೊಡ್ಡ ಪ್ರೋಗ್ರಾಮ್, ಏನೋ ಫಂಕ್ಷನ್ ಏನೋ ಹೋಗಿದ್ದೀರಿ, ಅವ್ರು ಹೇಳ್ತಾರ, ಅವರು ಊಟ ಮಾಡ ಮರೆ, ಒಂದ್ ದಿವಸ ತಿಂದ್ರೆ ಏನಾಗಲ್ಲ, ಇವನಿಗೆ ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಇರ್ತದೆ, ವೆರೈಟಿ ವೆರೈಟಿ ಮಾಡಿರ್ತಾರೆ, ಹೋಗ್ಬಿಡತ್ಲ, ಒಂದ್ ದಿವಸ ಏನಾಗ್ತದೆ ಅಂತ ಹೇಳಿ ಊಟ ಮಾಡಿದ್ರೆ 1 ತಿಂಗಳ ಸಾಧನೆ ವ್ಯರ್ಥ ಆಗ್ತದೆ. ನಾವು ಧ್ಯಾನ ಸಾಧನೆ ಮಾಡುವುದು ಎಷ್ಟು ಮುಖ್ಯವೋ, ಆ ಸಾಧನೆ ವ್ಯರ್ಥವಾಗಿ ಹಾಳಾಗದ ಹಾಗೆ, ಪೋಲಾಗದ ಹಾಗೆ ನೋಡಿಕೊಳ್ಳುವುದು ಅದಕ್ಕಿಂತಲೂ ಬಹಳ ಮುಖ್ಯವಾದದ್ದು. ಅದಕ್ಕೆ ಏನ್ ಬೇಕು? ಜ್ಞಾನ ಬೇಕು, ಜ್ಞಾನ ಬೇಕು. ನಾವು ಒಂದು ಭಾಗದಷ್ಟು ಧ್ಯಾನ ಮಾಡಿದ್ರೆ 2 ಭಾಗದಷ್ಟು ಜ್ಞಾನ ಸಂಪಾದನೆ ಮಾಡಬೇಕು, 3 ಭಾಗ 4 ಭಾಗದಷ್ಟು ಸೇವೆ ಮಾಡಬೇಕು. ಜ್ಞಾನ ಇಲ್ಲ ಅಂದ್ರೆ ಏನಾಗ್ತದೆ? ರಾವಣನ ಹಾಗೆ ಆಗ್ತದೆ, ಕುಂಭಕರ್ಣನ ಹಾಗೆ ಆಗ್ತದೆ, ಯಾರು ಆ ಹಿರಣ್ಯಕಶಿಪುವಿನ ಹಾಗೆ ಆಗ್ತದೆ. ಸಾಧನೆಯನ್ನ, ತಾನು ಪಡೆದ ಆ ಧ್ಯಾನವನ್ನ, ಧ್ಯಾನ ಶಕ್ತಿಯನ್ನ ಎಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನುವ ಜ್ಞಾನ ಇಲ್ಲದೆ ಇದ್ರೆ ಏನಾಗ್ತದೆ? ಎಲ್ಲವೂ ಅನರ್ಥವಾಗ್ತದೆ. ಒಂದ್ ಸಣ್ಣ ಪಾಪು ಕೈಯಲ್ಲಿ ಚಾಕು ಕೊಟ್ರೆ ಏನ್ ಮಾಡ್ತದ? ತೆಗೆದು ಬಾಯಿ ಹಾಕೊಳ್ತದ ಅದು ಅಲ್ವಾ? 500 ರೂಪಾಯಿ ನೋಟ್ ಕೊಟ್ರೆ ಏನ್ ಮಾಡ್ತದೆ? ತೆಗೆದು ಬಾಯಿ ಹಾಕೊಳ್ತದೆ. ಯಾರ ಹತ್ರ ಯಾವುದನ್ನು ಕೊಡ್ಬೇಕು? ಅವ್ರ ಹತ್ರನೇ ಕೊಡಬೇಕು. ಹಾಗಾಗಿ ನಾವು ಸಾಧನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದ್ರ ಜೊತೆಗೆ ಜ್ಞಾನ ಸಂಪಾದನೆ ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗ್ತದೆ? ನೀವು ರಾತ್ರಿ ಎಲ್ಲ ಧ್ಯಾನ ಮಾಡ್ತೀರಿ, ಹಗಲೆಲ್ಲ ಹೋಗಿ ಅದನ್ನ ಯಾರಿಗೋ ದಾರಿ ಎರೆದು ಹೋಗ್ತೀರಿ, ಆತ್ಮ ಉದ್ಧಾರ ಆಗುವುದೇ ಇಲ್ಲ, ಹೇಳೋದೇ ಇಲ್ಲ. ಹಾಗೆ ಜ್ಞಾನ ಸಂಪಾದನೆ ಕೂಡ ಬಹಳ ಮುಖ್ಯ. ಇಲ್ಲಾಂದ್ರೆ ಅನವಶ್ಯಕವಾದ ವ್ಯರ್ಥಗಳಿಗೆ ನಮ್ಮ ತಪೋಶಕ್ತಿಯನ್ನ ನಾವು ಹಾಳು ಮಾಡ್ಕೊಳ್ಬೇಕಾಗ್ತದೆ, ಹೋಲ್ ಮಾಡ್ಬೇಕಾಗ್ತದೆ ಅಲ್ವಾ? ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಈ ತರದ ಕೆಲವು ಕಠಿಣ ನಿಯಮಗಳನ್ನ ನಾವು ಪಾಲಿಸಲೇಬೇಕು. ಇದನ್ನ ಹೇಳಲಿಕ್ಕಾಗಿ ಭಗವಂತ ತಾನು ವಿವಿಧ ರೂಪಗಳಲ್ಲಿ ಅವತಾರ ಮಾಡಿ ಬಂದ.
ಅದರ ಅರ್ಥ ದೇವರು ಇಡೀ ಒಂದು ಆತ್ಮ ತಾನು ಆರಂಭಿಕ ಹಂತದಿಂದ ಹಿಡಿದು ಕೊನೆಗೆ ಆ ಪರಬ್ರಹ್ಮನನ್ನ ಹೋಗಿ ಮೋಕ್ಷವನ್ನ ಸೇರುವವರೆಗೂ ಹೀಗೆಲ್ಲ ತಾನು ಒಂದೊಂದೇ ಹಂತದಲ್ಲಿ ತಾನು ಆ ಏನೋ ಬೆಳೆದು ಬರ್ತದೆ ಅನ್ನುವುದನ್ನು ತೋರಿಸುವುದೇ ದಶಾವತಾರಗಳು ಅಲ್ವಾ. ಎರಡನೇದಾಗಿ ಭಗವಂತ ಅಣು ರೇಣುಗಳ ಕಾಷ್ಟಗಳಲ್ಲೂ ಇದ್ದಾನೆ, ದೇವರು ಎಲ್ಲೆಲ್ಲೂ ಇದ್ದಾನೆ. ಬರೀ ಮನುಷ್ಯರಲ್ಲಿ ಮಾತ್ರ ಅಂತ ತಿಳ್ಕೊಳ್ಬೇಡಿ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ. ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ ಏನು, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ. ಸಮಸ್ತ ಚರಾಚರ ಜೀವರಾಶಿಗಳಲ್ಲಿರುವ ಆತ್ಮ ಅದು ನಾನೇ ಆಗಿದ್ದೇನೆ. ಆತ್ಮ ಅಂದ್ರೆ ಯಾರು? ನಾನೇ. ನಾನೇ ಅಂದ್ರೆ ಯಾರು? ಭಗವಂತ. ಅದಕ್ಕಾಗಿ ಭಗವಂತ ಮೊದಲು ಮತ್ಸ್ಯಾವತಾರನಾಗಿ ಬಂದ. ಏನೋ ಮೀನಿನ ರೂಪದಲ್ಲಿ ಬಂದ. ಯಾಕೆ? ಉಭಯವಾಸಿಗಳೆಲ್ಲಲ್ಲೂ ಕೂಡ ಅಂದ್ರೆ ಎಲ್ಲ ಏನು ಸಮುದ್ರದಲ್ಲಿ ಇರುವಂತಹ ನೀರಿನಲ್ಲಿ ವಾಸ ಮಾಡುವಂತಹ ಎಲ್ಲ ಉಭಯವಾಸಿಗಳ ಒಳಗೆ ನಾನಿದ್ದೇನೆ ಅನ್ನುವುದನ್ನ ಸಂದೇಶ ಕೊಡ್ಲಿಕ್ಕಾಗಿ ಕೂರ್ಮಾವತಾರ ಬಂದ. ಎಲ್ಲ ಭೂಮಿಯ ಮೇಲೆ ನೀರಿನಲ್ಲಿ ವಾಸವಾಡುವಂತಹ ಎಲ್ಲ ಜೀವಿಗಳ ಒಳಗೆ ನಾನಿದ್ದೇನೆ. ಅಷ್ಟೇ ಅಲ್ಲ, ಒಂದು ಆತ್ಮ ಈ ಎಲ್ಲ ಜನ್ಮಗಳನ್ನ ಎತ್ತಿ ಬರ್ತಾ ಇದೆ ಅಂದ್ರೆ ಆ ಅದರೊಳಗೂ ಇರುವುದು ಕೂಡ ಭಗವಂತನೇ ಅಲ್ವ. ಈ ಆತ್ಮ ಇವತ್ತು ಮನುಷ್ಯ ದೇಹ ಧಾರಣೆ ಮಾಡಿದೆ. ಇದೇ ಆತ್ಮ ಹಿಂದೆ ಮೀನಿನ ದೇಹ ಧಾರಣೆ ಮಾಡಿದೆ, ಕೂರ್ಮನ ದೇಹವನ್ನ ಧಾರಣೆ ಮಾಡಿದೆ. ಆಗ್ಲೂ ಕೂಡ ಅದು ಭಗವಂತನೇ, ಈಗಲೂ ಕೂಡ ಅದು ಭಗವಂತನೇ. ಅದೇ ದಶಾವತಾರ ಹೇಳ್ತಾ ಇರೋದು. ಮೊದಲು ಮತ್ಸ್ಯಾವತಾರನಾಗಿ ಬಂದ, ಕೂರ್ಮಾವತಾರನಾಗಿ ಬಂದ. ಅದು ಯಾಕೆ ಹೇಳ್ತಾ ಇದೆ? ಆ ಮತ್ಸ್ಯ ಮೀನಿನ ಒಳಗೆ ಇರುವ ಆತ್ಮ ಅದು ಬೇರೆ ಯಾರೂ ಅಲ್ಲ, ಅದು ನಾನೇ. ಇವತ್ತು ಮೀನಿನೊಳಗಿದೆ, ಇವತ್ತು ಮನುಷ್ಯನ ಒಳಗಿದೆ ಅಷ್ಟೇ. ಆ ಕೂರ್ಮದ ಒಳಗೆ, ಆಮೆಯ ಒಳಗೆ ಇರುವಂತಹ ಆ ಆತ್ಮ ಬೇರೆ ಯಾರೂ ಅಲ್ಲ, ಅದು ನಾನೇ. ನರಸಿಂಹನಾಗಿ ಬಂದ ಅಂದ್ರೆ ಆ ಪ್ರಾಣಿ ಮತ್ತೆ ಪ್ರಾಣಿಗೊಳಗೆ ಬಂದ. ಪ್ರಾಣಿಗಳೆಲ್ಲ ಮಾನವರಾಗಿ ಪರಿವರ್ತನೆ ಹೊಂದುತ್ತಾ ಬಂದರು. ಅಲ್ಲಿ ಏನು ಬದಲಾವಣೆ ಹೊಂದಿದ ಪ್ರಾಣಿಗಳೇ ಪ್ರಸ್ತುತ ಮಾನವರಾಗಿ ಬದಲಾಗಲಿಕ್ಕೆ ಶುರುವಾದರು. ಮೊದಲು ಹೇಗಿದ್ದ ಮನುಷ್ಯ? ಕಾಡು ಮನುಷ್ಯ ಹೇಗಿದ್ರು ಅವರು? ತಿಂದು ಬರೋದು ಏನು, ಪ್ರಾಣಿಗಳನ್ನ ತಿನ್ನೋದು, ಗೆಡ್ಡೆ ಗೆಣಸುಗಳನ್ನ ತಿನ್ನೋದು. ಅಂದ್ರೆ ಮನುಷ್ಯನಾಗಿದ್ರು ಕೂಡ ಪ್ರಾಣಿಗಳ ಹಾಗೆ ಬದುಕ್ತಾ ಇದ್ರು. ಅದನ್ನ ಸೂಚಿಸುವುದು ನರಸಿಂಹಾವತಾರ. ವಾಮನಾವತಾರ, ವಾಮನನಾಗಿ ಬಂದ. ಮನುಷ್ಯ ತಾನು ಪ್ರಯತ್ನ ಮಾಡಿದ ಅಂತಾದರೆ ಆಕಾಶದಷ್ಟು ಬೆಳೆದು ನಿಲ್ಲಬಹುದು. ಆಕಾಶದಷ್ಟು ಬೆಳೆಯೋದಂದ್ರೆ ಏನು? ಮಾನವ ಭಗವಂತನಾಗಬಹುದು ಅನ್ನುವುದನ್ನ ವಾಮನ ರೂಪಿ ಭಗವಂತ ವಾಮನನಾಗಿ ಬಂದು ತೋರಿಸಿದ. ಪರಶುರಾಮನಾಗಿ ಬಂದ. ಅಂದ್ರೆ ಈ ಸೃಷ್ಟಿಯ ನಿಯಮವನ್ನ ಅರ್ಥ ಮಾಡಿಕೊಳ್ಳದೆ ಭಗವಂತ ಈ ಭೂಮಿ ಮೇಲೆ ತನ್ನದೇ ಆದ ಒಂದು ನಿಯಮವನ್ನು ಪಾಲಿಸಿಟ್ಟಿದ್ದಾನೆ. ಎಲ್ಲರೂ ಬಂದವರು ಅದನ್ನು ಪಾಲಿಸಲೇಬೇಕು. ಅಹಂಕಾರದಿಂದ, ದುಡ್ಡಿನ ಮದದಿಂದಲೋ ಅಥವಾ ಅಧಿಕಾರದ ಮದದಿಂದಲೋ ಯಾರಾದರೂ ಅದನ್ನ ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಹಾಗೇನಾಗ್ತದೆ? ಆ ಅಹಂಕಾರವೇ ಅವರನ್ನು ಸರ್ವನಾಶ ಮಾಡ್ತದೆ ಅನ್ನುವುದನ್ನು ತೋರಿಸ್ಲಿಕ್ಕಾಗಿ ಪರಶುರಾಮ ಅವತಾರ ಬಂತು. ಅಂದ್ರೆ ಒಂದು ಆತ್ಮ ಹೀಗೆಲ್ಲ ಬೆಳೆದು ಬರುವ ದಾರಿಯಲ್ಲಿ ಹೀಗೆಲ್ಲ ಸವಾಲುಗಳು ಇರ್ತದೆ ನೋಡಿ. ವಾಮನನಾಗಿ ಬಂದ ಮನುಷ್ಯ ಬೆಳೆದ ಅಂದ್ರೆ ಭಗವಂತನ ಹಾಗೆ ಬೆಳಿಬೋದು ಅನ್ನುವುದನ್ನು ತೋರಿಸುವ ಅವತಾರ. ಪರಶುರಾಮನಾಗಿ ಬಂದ. ಅದೇ ಉಲ್ಟಾ ಆದ್ರೆ ಏನಾಗ್ತದೆ? ಈ ಸೃಷ್ಟಿಯನ್ನ ತಾನು ನಿಗ್ರಹ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ? ಅವನನ್ನೇ ತಾನು ನಾಶ ಮಾಡ್ಲಿಕ್ಕೆ ಆಗ್ತದೆ. ಅದೇ ಪರಶುರಾಮ ಅವತಾರ. ಪರಶುರಾಮ ಎಲ್ಲ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡ್ತಾ ಬಂದ. ಕೊನೆಗೆ ಏನು ಕಾರ್ತವೀರ್ಯಾರ್ಜುನೆಯ ಕೊನೆಗೆ ರಾಮಾವತಾರ ಬಂತು. ಎಲ್ಲ ಒಂದೇ ಎಂಬ ಸತ್ಯವನ್ನ ಗ್ರಹಿಸದೆ ಇತರ ಜೀವಿಗಳನ್ನ ಹಿಂಸಿಸುವಂತಹ ರಾಕ್ಷಸರನ್ನ ಸಂಹಾರ ಮಾಡಿ ಲೋಕಕ್ಕೆ ಈ ಸತ್ಯವನ್ನ ತಿಳಿಸುವ ಅವತಾರ ಯಾವುದು? ರಾಮಾವತಾರ. ಆದರ್ಶ ಮನುಷ್ಯನಾಗಿ ಬಂದು ಇಲ್ಲಿ ಹೇಗೆ ಪ್ರತಿಯೊಬ್ಬ ಮನುಷ್ಯ ತಾನು ಹುಟ್ಟಿ ಬಂದವನು ಈ ಭೂಮಿ ಮೇಲೆ ಹೇಗೆ ತಾನು ಬಾಳಿ ಬದುಕಿ ಹೋಗಬೇಕು, ಆ ಪರಮಾತ್ಮನನ್ನು ಸೇರ್ಬೇಕು ಅಂದ್ರೆ ಹೇಗೆ ಬಾಳಿ ಬದುಕಿ ಹೋಗಬೇಕು ಅನ್ನುವುದನ್ನ ತೋರಿಸಿದ ಅವತಾರ ಯಾವುದು? ರಾಮಾವತಾರ. ಕೆಲವರು ಹೇಳ್ತಾರೆ ಕೃಷ್ಣ ಬೋಧನೆ ಮಾಡಿದ, ರಾಮ ಬೋಧನೆ ಮಾಡಲಿಲ್ಲ, ಕೃಷ್ಣ ಬೋಧನೆ ಮಾಡಿದ. ಅದಕ್ಕೆ ಏನ್ ಹೇಳ್ತಾರೆ? ಅಲ್ಲ, ಹೇಳೋದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಹೇಳ್ತಾರಲ್ವಾ, ನೋಡಪ್ಪ ಹಾಗಿರ್ಬೇಕು ಹೀಗಿರ್ಬೇಕು ಅದಿದು ಪಾಠ ಹೇಳೋದಕ್ಕೇನು, ಆದ್ರೆ ಅದನ್ನ ಅಳವಡಿಸಿಕೊಂಡಿರ್ಬೇಕಲ್ಲ. ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕಲ್ವಾ? ಗೀತೆಯಲ್ಲಿ ಕೃಷ್ಣ ದೊಡ್ಡದಾಗಿ ಹೇಳಿದ್ದಾನೆ, ಆದ್ರೆ ಎಲ್ಲರಿಗೂ ಆಗ್ಬೇಕಲ್ಲ ಅದು. ಅದಕ್ಕೆ ಹೇಳಿದ್ರು, ಕೃಷ್ಣನಾಗಿ ಬಂದು ಹೇಳಿದ
ಕೃಷ್ಣನಾಗಿ ಬಂದು ಹೇಳುವುದಕ್ಕಿಂತ ಮುಂಚೆ ರಾಮನಾಗಿ ಬಂದು ಇದ್ದು ತೋರಿಸಿದ. ಕೃಷ್ಣನಾಗಿ ಬಂದು ಹೇಳಿದ, ರಾಮನಾಗಿ ಹೇಳುವುದಕ್ಕಿಂತ ಕೃಷ್ಣನಾಗಿ ಬಂದು ಹೇಳುವುದಕ್ಕಿಂತ ಮುಂಚೆ ರಾಮನಾಗಿ ಬಂದು ತಾನು ಇದ್ದು ತೋರಿಸಿದ. ಅಲ್ಲ, ಅವನು ದೇವರು ಇರ್ತಾನಪ್ಪ, ನಮ್ಮಂತರಿಗೆ ಆಗ್ಬೇಕಲ್ಲ. ಅದಕ್ಕೆ ತಾನು ರಾಮನಾಗಿ ಬಂದಾಗ ಸಂಪೂರ್ಣ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ತಾನು ಜೀವಿಸಿದ. ಎಲ್ಲಾದರೂ ಅವನ ದೈವಶಕ್ತಿಯನ್ನು ತೋರಿಸಲಿಲ್ಲ, ಅಥವಾ ಮನುಷ್ಯರಿಗೆ ಏನಂತೀವಿ ನಾವು, ಆ ಏನೋ ಆ ಸಿದ್ಧಿಗಳು ಸಿದ್ಧಿಗಳು ಅಥವಾ ಆ ಏನಂತೀವಿ ಅದಕ್ಕೆ, ವಿಶೇಷ ಶಕ್ತಿಗಳು ಜಾಗೃತವಾಗಿರ್ತದಲ್ಲ, ಅದ್ಯಾವುದನ್ನು, ಅತೀಂದ್ರಿಯ ಶಕ್ತಿಗಳು, ಅದನ್ನ ಯಾವುದನ್ನು ರಾಮ ತೋರಿಸಲಿಲ್ಲ. ಸಾಮಾನ್ಯನ ಹಾಗೆ ಇದ್ದ ಕೊನೆಯವರೆಗೂ. ಯಾಕೆ? ಎಲ್ಲರೂ ಇಲ್ಲಿ ಬಂದವರು ಹೀಗೆ ಬದುಕಿ ಹೋಗಬೇಕು, ಹೀಗೆ ಬದುಕಿ ಹೋಗಬೇಕು. ರಾಮನಿಗೆ ಗೊತ್ತು, ಈಗ ನಾನು ಜಿಂಕೆಯನ್ನ ಬೆನ್ನಟ್ಟಿ ಹೋದೆ ಅಂತಂದ್ರೆ ರಾವಣ ಬರ್ತಾನೆ ಅನ್ನೋದು ರಾಮನಿಗೆ ಗೊತ್ತು. ಆದರೂ ಅದನ್ನ ಇಡೀ ರಾಮಾಯಣ ಓದಿದ್ರೆ ನಿಮ್ಗೆ ಎಲ್ಲೂ ಅದು ಗೊತ್ತಾಗೋದಿಲ್ಲ. ರಾಮ ಗೊತ್ತಿಲ್ಲದೆ ಹೋದ ಅನ್ನೋ ಹಾಗೇನೆ ಅದನ್ನು ತೋರಿಸ್ತಾನೆ. ಕಾರಣ ಏನು? ನಾವು ಸೃಷ್ಟಿಗೆ ನಮ್ಮಲ್ಲಿರುವ ಶಕ್ತಿಯನ್ನ ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿ ಬಳಸಿಕೊಳ್ಳಬಾರದು, ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬಾರದು. ಹಾಗೆ ರಾಮನ ಆ ಅವತಾರದ ಉದ್ದೇಶ ಏನು? ಮನುಷ್ಯನಾಗಿ ಬಂದವನು ಸಂಪೂರ್ಣವಾಗಿ ತಾನು ಹೇಗೆ ಇಲ್ಲಿ ಬಾಳಿ ಬದುಕಿ ಹೋಗಬೇಕು ಅನ್ನುವುದನ್ನು ತೋರಿಸುವುದು. ನಾವು ಬರೀ ಎಲ್ಲದಕ್ಕೂ ರಾಮನ ಆದರ್ಶವನ್ನು ಹೇಳಿದ್ರೆ ಸಾಲದು, ಅದನ್ನ ಅಳವಡಿಸಿಕೊಳ್ಳಬೇಕು. ರಾಮನ ಪೂಜೆ ಅಂತಂದ್ರೆ ರಾಮನ ಫೋಟೋ ಇಟ್ಟು, ರಾಮನ ವಿಗ್ರಹ ಇಟ್ಟು, ರಾಮನ ಜೈರಾಮ್ ಶ್ರೀರಾಮ್ ಅಂತ ಕೂಗಿದ್ರೆ ಏನೂ ಪ್ರಯೋಜನ ಇಲ್ಲ. ನನ್ನನ್ನು ಜೈರಾಮ್ ಶ್ರೀರಾಮ್ ಅಂತ ಕೂಗ್ರಿ ಅಂತ ರಾಮ ಹೇಳಿಲ್ಲ. ಬದಲಾಗಿ ಸಾಧ್ಯವಾದರೆ ನಾನು ಬದುಕಿದ ಹಾಗೆ ಬದುಕಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಕೃಷ್ಣನಾಗಿ ಬಂದ ಎಲ್ಲ ನಾನೇ, ಎಲ್ಲರೂ ನಾನೇ ಎಂಬ ಸತ್ಯೆಯನ್ನ ತಿಳಿಯದೆ ಎಲ್ಲ ಬೇರೆ ಬೇರೆ ಅಂತ ಅನ್ಕೊಂಡು ಸ್ವಾರ್ಥಕ್ಕೋಸ್ಕರ ಬೇರೆಯವರನ್ನ ಹಿಂಸೆ ಮಾಡಿ, ಅಧರ್ಮವನ್ನ ಮಾಡಿ, ಸೃಷ್ಟಿ ಧರ್ಮವನ್ನೆಲ್ಲ ಅತಿಕ್ರಮಿಸಿ ಕೆಟ್ಟ ಜನರಿಗೆ, ದುಷ್ಟ ಜನರಿಗೆ ಯಾರು ಹಾಗೆ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನ ನೀಡಿ, ಧರ್ಮವನ್ನ ಆಶ್ರಯಿಸಿದವರಿಗೆ ರಕ್ಷೆಯನ್ನ ನೀಡಿ, ಅಧರ್ಮವನ್ನ ನಾಶ ಮಾಡಿ, ಕೊನೆಗೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ತೋರಿಸಿದ ಅವತಾರ ಯಾವುದು? ಕೃಷ್ಣಾವತಾರ. ಅಂದ್ರೆ ಮನುಷ್ಯ ಎಷ್ಟೇ ದುರಾಕ್ರಮಿಯಾಗಿರ್ಲಿ, ಎಷ್ಟೇ ಹಣಬಲದಿಂದ, ಎಷ್ಟೇ ಧನಬಲದಿಂದ, ಅಧಿಕಾರದ ಬಲದಿಂದ, ರಾಜಕೀಯ ಬಲದಿಂದ, ಜನಬಲದಿಂದ ಇದ್ದರೂ ಕೂಡ ಅಂತ್ಯ ಅಧರ್ಮಕ್ಕೆ ಅಂತ್ಯ ಅನ್ನುವುದು ಶತಸಿದ್ಧ ಅನ್ನುವುದನ್ನು ತೋರಿಸಿದ ರೂಪ ಯಾವುದು? ಕೃಷ್ಣಾವತಾರ. ಮುಂದೆ ಬುದ್ಧನಾಗಿ ಬಂದ, ಅಹಿಂಸೆಯನ್ನ ಬೋಧಿಸಿದ. ಧ್ಯಾನದ ಮೂಲ ಯಾವುದು? ಧ್ಯಾನದ ಮೂಲದ ನಿರ್ವಾಣವನ್ನ ಹೇಳಿದ. ನಿರ್ವಾಣ ಹೊಂದಬೇಕಂದ್ರೆ ಏನ್ ಮಾಡಬೇಕು? ಧ್ಯಾನವನ್ನು ಮಾಡಬೇಕು, ಜ್ಞಾನವನ್ನ ಸಂಪಾದನೆ ಮಾಡಬೇಕು, ಅಹಿಂಸೆಯನ್ನು ಪರಿಪಾಲನೆ ಮಾಡಬೇಕು. ಸಮಸ್ತ ದುಃಖಗಳಿಂದ ಶಾಶ್ವತವಾಗಿ ಹೊರಬರಲಿಕ್ಕೆ ಮಾರ್ಗ ಇದೆ. ಆಸೆಯೇ ದುಃಖಕ್ಕೆ ಮೂಲ, ಅದರಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಅಷ್ಟಾಂಗ ಮಾರ್ಗಗಳನ್ನು ತೋರಿಸಿದ. ಅರಿಷಡ್ ವರ್ಗಗಳನ್ನ ಭೇದಿಸಲಿಕ್ಕೆ 8 ಮಾರ್ಗಗಳನ್ನು ತೋರಿಸಿ ನಿರ್ವಾಣದ ವಿದ್ಯೆಯನ್ನು ಬೋಧಿಸಿದ, ಧ್ಯಾನ ವಿದ್ಯೆ. ನೆಕ್ಸ್ಟ್ ಕಲ್ಕಿ ಅವತಾರ. ಇದು ಯಾವುದನ್ನು ಮಾಡದೆ, ಇಷ್ಟು ಅವತಾರಗಳ ಮೂಲಕ ಸಂದೇಶ ಕೊಟ್ಟರೂ ಕೂಡ ಇವನು ಯಾವುದನ್ನೂ ಅರ್ಥ ಮಾಡಿಕೊಳ್ಳದೆ ವಿಧ ವಿಧವಾಗಿ ತಪ್ಪು ಮಾಡ್ತಾ, ಆ ಧರ್ಮದಿಂದ ಯಾರು ವರ್ತಿಸ್ತಾ ಇದ್ದಾರೆ, ಸ್ತ್ರೀಯರನ್ನ, ಹೆಣ್ಣು ಮಕ್ಕಳನ್ನ, ಪ್ರಾಣಿಗಳನ್ನ ಯಾರು ಹಿಂಸಿಸ್ತಾ ಇದ್ದಾರೆ, ಭೂಲೋಕವನ್ನು ಯಾರು ನರಕ ಮಾಡ್ತಾ ಇದ್ದಾರೆ, ಅವರಿಗೆ ಎಂದಿಗೂ ಇಲ್ಲಿ ಉಳಿಗಾಲ ಇಲ್ಲ. ಅವರನ್ನು ಕೊನೆಗಾಣಿಸ್ಲಿಕ್ಕಾಗಿ ಯಾರು ಬರ್ತಾರೆ? ಕಲ್ಕಿ ಬರ್ತಾನೆ. ಅದರರ್ಥ ಕಲ್ಕಿ ಬರ್ತಾನೆ ಅಂತಲ್ಲ, ಪ್ರಕೃತಿ ಅವರನ್ನು ನಾಶ ಮಾಡ್ತದೆ, ಅವ್ರಿಗೆ ಇಲ್ಲಿ ಬದುಕುವ ಅರ್ಹತೆ ಇಲ್ಲ. ಹಾಗಾಗಿ ನಾವು ರಾಮನ ಪೂಜೆ ಮಾಡುವುದಲ್ಲ, ರಾಮನ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು. ಪ್ರತಿ ಕ್ಷಣ, ಪ್ರತಿ ನಿಮಿಷ ಈ ಪ್ರಜ್ಞೆಯಿಂದ ಯಾರು ಜೀವಿಸ್ತಾ ಇರ್ತಾನೆ ಅವನೇ ಸಾಧಕ. ಹಾಗಾಗಿ ಧ್ಯಾನ ಮಾಡುವುದು ಎಷ್ಟು ಮುಖ್ಯವೋ ಜ್ಞಾನ ಸಂಪಾದನೆ ಮಾಡುವುದು ಬಹಳ ಮುಖ್ಯ. ಧ್ಯಾನಾಗ್ನಿ ದಗ್ಧ ಕರ್ಮಾಣ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಧ್ಯಾನದಿಂದ ಜ್ಞಾನದಿಂದ ಮೋಕ್ಷ. ಹಾಗಾಗಿ ನಾವೇನ್ ಮಾಡ್ಬೇಕು? ಜ್ಞಾನ ಎಲ್ಲಿಂದ ಜ್ಞಾನ ಬಂದರೂ ತಗೊಳ್ಬೇಕು. ಜ್ಞಾನ ಬರ್ತಾ ಇರಬೇಕದು.
ಗೀತೆಯಲ್ಲಿ ಕೃಷ್ಣ ಹೇಳಿದ್ದ ಏನು, ಜ್ಞಾನ ಎಂಬುವ ದೋಣಿಯನ್ನ ನೀನು ಆಶ್ರಯಿಸಿದೆ ಅಂತಾದ್ರೆ, ಜ್ಞಾನ ಎನ್ನುವ ದೋಣಿಯನ್ನ ನೀನು ಆಶ್ರಯಿಸಿದೆ ಅಂತಾದ್ರೆ ಸಂಪೂರ್ಣ ನಿನ್ನ ಪಾಪ ಎಷ್ಟು ಅಂತಂದ್ರೆ, ಆಗ ನೀನು ಬದುಕಿರುವ ಸಮಯದಲ್ಲಿ ನಿನ್ನಷ್ಟು ಪರಮ ಪಾಪಿ ಯಾರೂ ಇಲ್ಲ. ಅಷ್ಟು ಪಾಪಗಳಿದೆ. ಪಾಪ ಅನ್ನುವ ನಿನ್ನ ಸಮುದ್ರದಷ್ಟಿದ್ದರೂ ಕೂಡ ಆ ಸಮುದ್ರದಷ್ಟಿರುವಂತಹ ಏನು ಪಾಪದ ಸಮುದ್ರವನ್ನು ಕೂಡ ಒಂದೇ ಒಂದು ಹನಿಯೂ ಕೂಡ ನಿನಗೆ ತಾಗದ ಹಾಗೆ ನಿನ್ನನ್ನು ದಡ ಸೇರಿಸುವ ದೋಣಿ ಯಾವುದು ಅಂದ್ರೆ, ಯಾವುದು? ಜ್ಞಾನ ಎಂಬುವ ದೋಣಿ. ಜ್ಞಾನ ಎನ್ನುವ ಒಂದು ದೋಣಿಯನ್ನ ನೀನು ಏರಿದೆ ಅಂತಾದ್ರೆ ಖಂಡಿತ ನಿನ್ನ ಆ ಪಾಪದ ಸಮುದ್ರವನ್ನು ದಾಟಿಸ್ತದೆ. ಹಾಗಾಗಿ ಏನಾಗು ಅರ್ಜುನ, ಯೋಗಿ ಭಾವ ಅರ್ಜುನ, ಯೋಗಿಯಾಗು, 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 ಜ್ಞಾನ ಯೋಗಿಯಾಗು, ಧ್ಯಾನ ಯೋಗಿಯಾಗು. ಹಾಗಾಗಿ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು. ಅದನ್ನ ಬರೀ ಸಂಪಾದನೆ ಮಾಡಿ ಪುಸ್ತಕದಲ್ಲಿ ಬರೆದು ಒಂದು ಮೂಲೆಯಲ್ಲಿಟ್ಟರೆ ಏನೂ ಪ್ರಯೋಜನ ಇಲ್ಲ. ನಿಧಿಧ್ಯಾಸ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಗೀತೆಯಲ್ಲಿ ಎಲ್ಲವನ್ನು ಹೇಳಿ ಕೊನೆಗೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ, ಇಡೀ ಭಗವದ್ಗೀತೆಯನ್ನ ಓದಿ ಇದನ್ನು ಯಾರು ಅಳವಡಿಸಿಕೊಂಡಿಲ್ಲ ಅವನೇ ನನ್ನ ನಿಜವಾದ ದ್ರೋಹಿ. ಅದನ್ನು ಪಾರಾಯಣ ಮಾಡ್ಲಿಕ್ಕಿರೋದಲ್ಲ, ಹಾಗೆ ಕೂಗ್ಲಿಕ್ಕಾಗಿ ಅದನ್ನ ಪಠನೆ ಮಾಡ್ಲಿಕ್ಕಾಗಿ ಭಗವದ್ಗೀತೆ ಇರೋದಲ್ಲ. ಅಲ್ಲಿ ಭಗವಂತ ಹೇಳಿದ ಜ್ಞಾನವನ್ನ ತಿಳಿದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗಿರುವುದು. ಆತ್ಮಜ್ಞಾನ ಅನ್ನೋದು ಹಾಗೆ. ಯಾಕೆ ಆತ್ಮಜ್ಞಾನ ಪಡಿಬೇಕು? ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗಿ. ಸುಮ್ಮನೆ ಪುಸ್ತಕದಲ್ಲಿ ಬರೆದಿಟ್ರೆ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ನಾವು ಅಟೆಂಡ್ ಆಗ್ತೀವಿ, ಎಲ್ಲರೂ ಅಟೆಂಡ್ ಆಗ್ತಾರೆ ಅಂತ ಕ್ಲಾಸಿಗೆ ಅಟೆಂಡ್ ಆದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಲ್ಲಾಂದ್ರೇನು, ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗ್ತದೆ, ಏನೂ ಪ್ರಯೋಜನ ಇಲ್ಲ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತೇ ಸ್ವಭಾವತಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಾದರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಆಯ್ತಾ? ನಿನ್ನೆಯ ಗೋಲ್ಡನ್ ರೂಲ್ಸ್ ಅನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಬರೆದಿಟ್ಕೊಳ್ಳಿ, ಬರೆದು ಅದನ್ನ ನೀವು ಎಲ್ಲಿ ಧ್ಯಾನ ಕೊಡ್ತೀರಿ ಅಲ್ಲಿ ಮುಂದೆ ಹಾಕೊಳ್ರಿ, ಆಯ್ತಾ? ಹಾಗಾಗಿ ಆದಷ್ಟು ಅನವಶ್ಯಕ ವಿಚಾರಗಳ ಬಗ್ಗೆ ವಿಚಾರ ಮಾಡುವುದು, ಚಿಂತನೆ ಮಾಡುವುದು, ವರ್ತಮಾನದಲ್ಲೇ ಜೀವಿಸಬೇಕು. ಏನಾಗಬೇಕು ಅಂತ ಇದೆಯೋ ಅದಾಗೆ ಆಗ್ತದೆ, ಏನಾಗ್ಬೇಕಂತ ಇದೆಯೋ ಅದಾಗೆ ಆಗ್ತದೆ. ಯಾರಿಗೂ ಯಾವುದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಂದಿದ್ದನ್ನು ಸ್ವೀಕಾರ ಮಾಡುವುದನ್ನು ಕಲಿಬೇಕು. ಮಾತಾಡಿ. ನಮಸ್ತೆ ಸರ್, ನಮಸ್ತೆ ಮಾಸ್ಟರ್ಸ್ ಎಲ್ಲಾರ್ಗೂ. ಸರ್, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಚಿತ್ತವೃತ್ತಿ ನಿರೋಧದ ಬಗ್ಗೆ ಹೇಳಿದ್ರಿ. ಅದಿದ್ರೇನೆ ಮನಸ್ಸು ಖಾಲಿ ಆದ್ರೇನೆ ನಾವು ಧ್ಯಾನಕ್ಕೆ ಸರಿಯಾಗಿ ಕುತ್ಕೋಬಹುದು, ಭಗವಂತನ ಜೊತೆ ಇರ್ಬಹುದು ಅನ್ನೋ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ 5 ವಿಧದಲ್ಲಿ ಹೇಳ್ಕೊಟ್ರಿ ಸರ್. ಹೇಗೆ ನಮ್ಮ ಚಿತ್ತ ಸ್ಟೋರೇಜ್ ಇರತ್ತೆ ಅನ್ನೋದು ತಿಳ್ಕೊಂಡ್ವಿ. ಅದನ್ನೆಲ್ಲ ಖಾಲಿ ಮಾಡ್ಕೋಬೇಕು, ನ್ಯೂಸ್ ಪೇಪರ್ ಓದ್ಬಾರ್ದು, ನ್ಯೂಸ್ ಗಳನ್ನ, ಟಿವಿ ಚಾನೆಲ್ ಧಾರಾವಾಹಿಗಳನ್ನ ನೋಡ್ಬಾರ್ದು, ಪತ್ರಿಜಿ ಕೂಡ ಹೇಳಿದ್ದಾರೆ ಅಂತ ತಿಳಿಸ್ಕೊಟ್ರಿ ಸರ್. ತುಂಬಾ ಚೆನ್ನಾಗಿತ್ತು. ನಾವಿಲ್ಲಿ ತುಂಬಾ ಚೆನ್ನಾಗಿ ಕುತ್ಕೊಂಡು ಕೇಳ್ತಾ ಇದ್ವಿ ಸರ್. ಎಲ್ಲಾರು ಪಿನ್ ಡ್ರಾಪ್ ಸೈಲೆನ್ಸ್ ಇದ್ದು ಕೇಳ್ತಾ ಇದ್ರು. ಎಲ್ಲಾರ್ಗು ಕ್ಲಾಸ್ ತುಂಬಾ ಇಷ್ಟ ಆಗಿದೆ. ಕೆಲವ್ರಿಗೆ ಏನ್ ಬೇಕಿತ್ತು ಅದೇ ಟಾಪಿಕ್ ಇತ್ತು ಅಂತ ಹೇಳ್ತಾ ಇದ್ರು ಸರ್. ನಮ್ಗೆ ಇದು ಬೇಕಾಗಿತ್ತು ಹೇಳ್ತಿದ್ರು ಸರ್ ಅಂತ ತುಂಬಾ ಖುಷಿ ಪಡ್ತಾ ಇದ್ರು. ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿ ಎಷ್ಟ್ ಜನ ಮೇಡಮ್ ನೀವು ಎದ್ನಿತ್ತಿದ್ರಿ ಬರ್ರಿ, ನೀವು ತೋರ್ಸಿರಿ ಎಲ್ಲಾರು. ಸರ್ ನಮಸ್ತೆ ಸರ್. ನಮಸ್ತೆ ಸರ್ ನಮಸ್ತೆ ಸರ್. ಹಾ ನಮಸ್ತೆ ಮೇಡಮ್, ಏಂಜಲ್ ಮೇಡಮ್. ಹ್ಯಾಂಗ್ ಹೆಂಗಿದೆ ಇಲ್ಲಿ? ನಮಸ್ತೆ ರೀ ಸರ್. ಚೆನ್ನಾಗಿದೆ. ನೀವು ಈ ಪದಗಳನ್ನೆಲ್ಲ ಬಳಸಬಾರ್ದು.
ನಮಸ್ತೆ ಸರ್. ನಮಸ್ತೆ ಅನ್ಬಾರ್ದು. ನಮಸ್ತೆ. ಹಾ, ಪದ್ಮಾವತಿ ಮೇಡಮ್. ಅವ್ರು ಮಾತಾಡ್ತಾರೆ. ಸೌಭಾಗ್ಯಮ್ಮ ನಾನ. ಹಾ, ನಮಸ್ತೆ. ನಮಸ್ತೆ. ಗೊತ್ತಾತ ಸೌಭಾಗ್ಯಮ್ಮ ಹರಿಹರ? ಗೊತ್ತಾಯ್ತು. ಹರಿಹರ. ಹಾ, ಗೊತ್ತಾತ್ ನೋಡ್ರಿ. ಹಾ, ನಮಸ್ಕಾರಪ್ಪ. ಚೆನ್ನಾಗಿ ನಡೀತಾ ಇದೆ ನಿಮ್ ನಿಮ್ದು. ಮಕ್ಕಳ ಕೇಳಿಸ್ತಿದ್ದ ನಾನ. ಹಾ, ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಹಾ, ನಮಸ್ಕಾರ. ನಮಸ್ತೆ. ಊಟ ಮಾಡಿದ್ರಾ? ಹಾ, ಹಾ, ಹೇಗ್ ನಡೀತಾ ಇದೆ ಧ್ಯಾನ? ಚೆನ್ನಾಗ್ ಮಾಡಿದ್ರಾ? ಸರಿ, ಚೆನ್ನಾಗಿತ್ತು ಸರ್. ಸರ್, ಎಲ್ಲಾರು ಕ್ಲಾಸ್ ಕೇಳ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲಾರು ಸೈಲೆನ್ಸ್ ಇಂದ ಎಲ್ಲಾ ಕೇಳಿಸ್ಕೊಂಡ್ರು ಸರ್. ತುಂಬಾ ಚೆನ್ನಾಗಿತ್ತು ಸರ್. ವೆರಿ ಗುಡ್. ಥ್ಯಾಂಕ್ ಯು ಹೌದು, ಸರ್. ಅದಕ್ಕೆ ಜಾಸ್ತಿ ಅನವಶ್ಯಕ ವಿಷಯಗಳನ್ನ ಚರ್ಚೆ ಮಾಡಬಾರ್ದು. ಅನವಶ್ಯಕ ನಾವು ಬರೀ ಮಾತಾಡೋದು ಅಷ್ಟೇ ಅಲ್ಲ, ನೋಡೋದು ಕೂಡ. ಏನೇನೋ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ಧಾರಾವಾಹಿ ನೋಡ್ತೀವಿ, ನ್ಯೂಸ್ ಚಾನಲ್ಗಳನ್ನ ನೋಡ್ತೀವಿ, ಇನ್ನೇನೋ ವಿಷಯಗಳನ್ನ ಕೇಳಿಸ್ಕೊಂತೀವಿ. ಅನವಶ್ಯಕವಾದದ್ದನ್ನೆಲ್ಲ ಅದು ನಮ್ಮೊಳಗೆ ಹಾಗೆಯೇ ಉಳ್ಕೊಂಡಿರ್ತದೆ. ಕರೆಕ್ಟ್. ಖಾಲಿ ಮಾಡೋದು ಎಷ್ಟು ಮುಖ್ಯವೋ, ಮತ್ತೆ ಅದು ತುಂಬಿಕೊಳ್ಳದ ಹಾಗೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹೌದು ಸರ್, ಅದಕ್ಕೆ ಅದ್ಭುತವಾಗಿತ್ತು ಸರ್ ಇದು ಕ್ಲಾಸ್. ತುಂಬಾ ಇಂಪಾರ್ಟೆಂಟ್ ಇದೆ. ಎಲ್ಲಾರು ಅದನ್ನೇ ಹೇಳ್ತಾರೆ, ತುಂಬಾ ಯೋಚನೆ ಬರುತ್ತೆ ಧ್ಯಾನ ಮಾಡಿದ್ರೆ ಅನ್ನೋ ಹಾಗೆ. ಅದೇ ಟಾಪಿಕ್ ಇತ್ತು, ಚೆನ್ನಾಗಿತ್ತು ಸರ್. ಅಷ್ಟೇ, ಒಂದು ವಿಷಯವನ್ನ ನಾವು 20 ರಿಂದ 30 ಸೆಕೆಂಡ್ ಅದನ್ನೇ ನಾವು ಪುನರ್ ಮನನ, ಒಟ್ಟು 8 ಸಾರಿ ಹೇಳ್ತಾರೆ. 8 ಸಾರಿ ಅದನ್ನ ನಾವು ರಿಪೀಟ್ ಮಾಡಿ ಅದನ್ನ ಯೋಚನೆ ಮಾಡಿದೀವಿ ಅಂದ್ರೆ ಅದು ಹಾಗೆ ಉಳ್ಕೊಂಡ್ ಬಿಡ್ತದೆ. ಅಂದ್ರೆ ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗಿ ಉಳ್ಕೊಂಡ್ ಬಿಡ್ತದೆ. ಅದಕ್ಕೆ ನೋಡಿ, ಸಣ್ಣ ಮಕ್ಕಳಿಗೆ ಬೇಗ ಧ್ಯಾನ ಸ್ಥಿತಿ ಬೇಗ ಜಾಗೃತ ಆಗ್ತದೆ, ದೊಡ್ಡವರಿಗೆ ಬೇಗ ಆಗೋಲ್ಲ. ಯಾಕೆ ಅಂದ್ರೆ ಅಷ್ಟು ಮಾಡಿರ್ತಾರೆ, ಅವ್ರ ಒಳಗೆ ತುಂಬಿಸ್ಕೊಂಡಿರ್ತಾರೆ ಅವ್ರ ಇಡೀ ಜೀವಿತಾವಧಿಯಲ್ಲಿ. ಹಾ, ಓಕೆ ಮೇಡಮ್, ಥ್ಯಾಂಕ್ ಯು. ಮ್ಯೂಟ್ ಆಗಿದೆ ನಿಮ್ದು, ಮ್ಯೂಟ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಹೇಗೆ, ಎಲ್ಲರೂ ಊಟ ಮಾಡಿದ್ರಾ? ಊಟ ಆಗಿದೆ ಸರ್ ಎಲ್ಲಾರ್ದು. ದೀಪಾ ಮೇಡಮ್, ಹೇಳಿ, ನಿಮ್ಮ ಸಂದೇಶ ಏನು? ಏನಿಲ್ಲ ಸರ್, ಸೂಪರ್ ಇತ್ತು ಸರ್ ಕ್ಲಾಸ್. ಏನು ಮೇಡಮ್, ಬರೀ ಹಿಂಗಂದ್ರೆ ಹಿಂಗೆ. ನೋಡಿ ಸರ್, ಎಷ್ಟೊಂದ್ ಜನ ಸೇರ್ಕೊಂಡಿದೀವಿ. ವೆರಿ ಗುಡ್. ಎಲ್ಲರನ್ನ ಜಾಯಿನ್ ಸರ್, ಗುಡಾಕೇಶ ಮಾಡ್ತಾರೆ ಸ್ನೇಹಲತಾ ಮೇಡಮ್. ತುಂಬಾ ಇವ್ರಿಗೆ ಹೇಳಿದೀನ ನಾನು, ಬೆಳಗಾಂ ಮಾಸ್ಟರ್ ಇವರೇ ಸರ್. ಚಿಕ್ಕೋಡಿಗೆ ಬಂದಿದ್ರಲ್ಲ ಸರ್. ಉಡುಪಿಯಲ್ಲಿ ಎಲ್ಲಾ ಕಡೆ ಬಂದಿದ್ದೀವಿ ಸರ್ ನಾನು. ಸೂಪರ್. ಮಾಡಿಸಿ, ಎಲ್ಲರನ್ನು ರಾತ್ರಿ ಇಡೀ ಕೂರಿಸಿ ಧ್ಯಾನದಲ್ಲಿ. ಎಷ್ಟೊತ್ತಾಗತ್ತೆ ಎಲ್ಲಾರು ಕುತ್ಕೊಳ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಜಯ ಮಾಸ್ಟರ್, ನಮಸ್ತೆ ಸರ್. ನಮಸ್ತೆ. ಸರ್, ಇವು ಅವತಾರಗಳನ್ನ ಹೇಳಿದ್ರಲ್ಲ, ಮತ್ತೆ ಈ ಎಲ್ಲಾ ಅವತಾರಗಳು ಜನ್ಮ ತಾಳಿದಾವೆ ಸರ್. ಕೊನೆ ಅವತಾರ ಕಲ್ಕಿ ಅವತಾರ ಮಾತ್ರ ಬರಲ್ಲ, ಪ್ರಕೃತಿನೇ ಅದನ್ನ ಸ್ವಚ್ಛ ಮಾಡತ್ತೆ ಅಂತ ಹೇಳಿದ್ರಿ ಸರ್, ಕೆಟ್ಟ ಜನರನ್ನ. ಮತ್ತೆ ಎಲ್ಲಾ ಅವತಾರಗಳು ಅವತಾರ ತಾಳ್ದಾಗ ಈ ಕಲ್ಕಿ, ಮೊನ್ನೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಆಸ್ಟ್ರೇಲಿಯಾದಿಂದ ಫ್ರೆಂಡ್ ಬಂದಿದ್ರ ಅಂತ ಹೇಳಿದ್ನಲ್ಲ, ಅವ್ರು ಕೇಳಿದ್ರು ಸರ್, ಕಲ್ಕಿ ಅವತಾರ ಆಗಿದ್ಯಾ ಅಂತ. ಕಲ್ಕಿ ಅಂದ್ರೆ ಯಾರು, ಅವತಾರ ಇದು ಹೇಳಿ ಸರ್, ಕಲ್ಕಿ ಬಗ್ಗೆ ಹೇಳಿ ಸರ್ ನಂಗೆ. ಕಲ್ಕಿ ಅವತಾರ ಮತ್ ಎಲ್ಲಾ ಹಿಂದೆ ಎಲ್ಲಾ ದೇವರ ಅವತಾರ ಆಗಿದೆ ಅಂದಾಗ, ವಾಮನವಾಗಿ ಬಂದ, ಪರಶುರಾಮನಾಗಿ ಬಂದ, ರಾಮಾವತಾರವಾಗಿ ಬಂದ ಅಂದಾಗ ಕಲ್ಕಿನೂ ಕೂಡ ಬರ್ಲೇಬೇಕಲ್ಲ ಸರ್? ಅದನ್ನ ಅವತಾರದ ರೂಪದಲ್ಲಿ ಪುರಾಣದಲ್ಲಿ ಸೃಷ್ಟಿ ಮಾಡಿ ಹೇಳಿರೋದೇ ಹೊರತು ಅದು ನಿಜವಾಗ್ಲೂ ಕೂಡ ಎಲ್ಲ ರೂಪಗಳು ಇದೆ ಅಂತ ಏನು ಅರ್ಥ ಅಲ್ಲ. ಅಂದ್ರೆ ಸೃಷ್ಟಿ ನಿಯಮವನ್ನ ಹೇಳಲಿಕ್ಕೆ ಈಗ ಉದಾಹರಣೆಗೆ ಇದು ಬಂತು, ಯಾವುದು ಉಪನಿಷತ್ತುಗಳು, ವೇದಗಳು, ಉಪನಿಷತ್ತುಗಳು, ಅದೆಲ್ಲ ಮನುಷ್ಯರಿಗೆ ಬಹಳ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇತ್ತು. ಅದನ್ನ ಹೇಳಿದ್ರೆ ಜನರಿಗೆ ತಲೆ ಹೋಗ್ತಾ ಇರಲಿಲ್ಲ. ಅವಾಗ ಏನ್ ಮಾಡಿದ್ರು, ಕಥಾರೂಪವಾಗಿ ಸೃಷ್ಟಿ ಮಾಡಿದ್ರು. ಉದಾಹರಣೆಗೆ ಒಂದು ಸಿನಿಮಾ ಮಾಡ್ತಾರೆ ಅಲ್ವಾ, ಸಿನಿಮಾ
ಅದೇ ಸಿನಿಮಾ ಎಲ್ಲ ನಿಜ ಇರ್ತದ? ಇಲ್ಲ. ಒಂದು ಕಾಲ್ಪನಿಕ ಕಥೆಯನ್ನ ತಾವು ಅರ್ಥ ಮಾಡ್ಕೊಂಡು ಆ ಕಥೆಯನ್ನ ಬರಿತಾ ಹೋದ್ರು, ಅದನ್ನ ಚಿತ್ರ ರೂಪದಲ್ಲಿ ಚಿತ್ರಿಸ್ತಾ ಹೋದ್ರು. ಹಾಗೆಯೇ ಪುರಾಣ ಕಥೆಗಳು ಅನ್ನೋದು ಅಷ್ಟೇ. ಎಲ್ಲವೂ ನಡೆದಿದೆ ಅಂತ ಅರ್ಥ ಅಲ್ಲ. ಎಷ್ಟೋ ವಿಷಯಗಳು ನಡೆದಿಲ್ಲ, ಎಷ್ಟೋ ಪುರಾಣಗಳು ನಡೆದಿಲ್ಲ. ಆದ್ರೆ ಅಥೆಂಟಿಕ್ ಆಗಿ ನಾವು ಒಪ್ಕೊಳ್ಳುವಂಥದ್ದು ಅಂತಂದ್ರೆ ಮಹಾಕಾವ್ಯಗಳು ಅಂತ ಹೇಳಿ ಎರಡಿದೆ, ಏನು ರಾಮಾಯಣ ಮಹಾಭಾರತ. ಅದನ್ನ ಅಥೆಂಟಿಕ್ ಆಗಿ ಒಪ್ಕೊಳ್ತೇವೆ, ಯಾಕೆಂದ್ರೆ ಅದು ಸಿಮಿಲರ್ ಇದೆ ಅಂತಂದ್ರೆ ಫಿಸಿಕಲ್ ಆಗಿ ನಮಗೆ ಸಾಕ್ಷಿಗಳು ಸಿಗ್ತವೆ. ಅಂದ್ರೆ ವೇದಗಳಲ್ಲಿ ಏನ್ ಹೇಳಿ ಹೊರಟಿದ್ದಾರೋ, ಉಪನಿಷತ್ತುಗಳಲ್ಲಿ ಏನ್ ಹೇಳಿ ಹೊರಟಿದ್ದಾರೋ ಅದನ್ನ ಇವತ್ತಿನ ಜೀವನಮಾನಕ್ಕೆ, ಬದುಕಿಗೆ ಅರ್ಥ ಆಗುವ ಹಾಗೆ ಕಥಾ ಶೈಲಿಯಲ್ಲಿ ಅದನ್ನ ಬರೆದು ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ರು. ಉದಾಹರಣೆಗೆ ನಿಮಗೆ ಈ ಪಂಚತಂತ್ರ ಅಂತ ಒಂದು ಕಥೆ ಬರ್ತದೆ ಗೊತ್ತಾ? ಪಂಚತಂತ್ರ ಕಥೆಗಳು. ಅದರಲ್ಲಿ ನೋಡಿ, ಪ್ರಾಣಿಗಳು ಹೋಗ್ತವೆ, ಮಾತಾಡ್ತವೆ. ಅದೆಲ್ಲ ಪ್ರಾಣಿಗಳೇ ಸಂಭಾಷಣೆ ಮಾಡ್ತವೆ. ಅದರರ್ಥ ಪ್ರಾಣಿಗಳು ಮಾತಾಡ್ತವೆ ಅಂತನ? ಅಲ್ಲ. ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಸೃಷ್ಟಿ ಮಾಡಿದಂತಹ ಒಂದು ವಿಧಾನ ಅದು. ಹಾಗೆ ನಾವು ಹಾಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದನ್ನ ಪ್ರಾಕ್ಟಿಕಲ್ ಆಗಿ ಪುರಾಣಗಳ ಹಾಗೆ, ಈಗ ನಾವು ಒಂದು ಕಾದಂಬರಿ ಅಥವಾ ಒಂದು ಇದನ್ನ ಓದಿ ಅಂತಂದ್ರೆ, ಈಗ ಮಹಾಭಾರತವನ್ನ ಪುಸ್ತಕವನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೂ, ಒಂದು ಮಹಾಭಾರತದ ಒಂದು ಸಿನಿಮಾವನ್ನು ಅಥವಾ ಧಾರಾವಾಹಿಯನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಹಾಗೆ ಜನರಿಗೆ ಅರ್ಥ ಆಗಲಿ ಅನ್ನುವ ದೃಷ್ಟಿಯಲ್ಲಿ ಅದನ್ನ ಪುರಾಣದ ಒಂದು ಇದನ್ನು ಕೊಟ್ಟು ಸೃಷ್ಟಿ ಮಾಡಿದ್ರೆ ಹೊರತು ಎಲ್ಲವೂ ನಿಜವಾಗಲೂ ನಡೆದಿದೆ ಅನ್ನೋದಕ್ಕೆ ಏನು ಯಾವುದೇ ಇದಿಲ್ಲ. ಅಂದ್ರೆ ಎಲ್ಲದರ ಮೂಲ ಯಾವುದು ಅಂತಂದ್ರೆ ಆತ್ಮಜ್ಞಾನವನ್ನ ತೋರಿಸುವುದು. ಸರ್, ಈಗ ಹೊರಗಡೆ ದೇವಸ್ಥಾನಕ್ಕೆ ಹೋದಾಗ ಮೊನ್ನೆ ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ರು, ಅವರು ದೇವದುರ್ಗದವರು, ರಾಘವೇಂದ್ರ ಸ್ವಾಮಿನ ಧ್ಯಾನಕ್ಕೆ ಕುತ್ಕೊಂಡಾಗ ನೋಡ್ದೆ ಅಂತ. ಹೊರಗಡೆ ಎಲ್ಲೂ ದೇವರ ಅವತಾರನೇ ಇಲ್ಲ, ನಮ್ಮ ಆತ್ಮನೇ ದೇವರು ಅಂದಾಗ ಹೇಗೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರು ನಮ್ಗೆ ಕಣ್ಣೆದ್ರೆ ಬಂದಂತ ಫೀಲ್ ಆಗುತ್ತೆ ಸರ್. ನಾವು ನೀವ್ ಹೇಳ್ದಾಗಿಂದ ದೇವಸ್ಥಾನಕ್ಕೆ ಹೋದಾಗೆಲ್ಲ ಏನು ಕೇಳ್ಕೊಳ್ಳೋದನ್ನ ಬಿಟ್ಟು ಎಷ್ಟೊತ್ತಿರ್ತೀವೋ ಅಷ್ಟೊತ್ತು ಧ್ಯಾನಕ್ಕೆ ಕೂತ್ಕೋತೀವಿ ಸರ್, ಕಣ್ ಮುಚ್ಕೊಂಡು. ಅವಾಗ ನಮಗ್ ಮತ್ತೆ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋದಾಗೂ ಕೂಡ ದೇವಿ ಒಂದು ಕಣ್ಣುಗಳು, ಆಮೇಲೆ ಶಾರದಾ ಮಾತೆ ಒಂದು ಮುಖ ಬಂದಂಗ ಆಯ್ತು, ಕಾಳಿ ಮಾತೆ ಮುಖ ಕಾಣಿಸ್ತು ಸರ್ ದೇವಸ್ಥಾನದಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ. ಒಂದು ದೇವತೆ ದರ್ಶನ ಆಗೋದು ಅಂತಂದ್ರೆ ಅದಷ್ಟು ಸುಲಭ ಅಲ್ಲ, ಆಯ್ತಾ? ಅದೆಲ್ಲ ನಮ್ಮ ತಲೆಯಲ್ಲಿ ಏನಿರ್ತದೆ, ನಮ್ಮ ಕಲ್ಪನೆಗಳು ಏನಿರ್ತದೆ, ಹಾಗೆಯೇ ಅದು ಕಾಣಿಸ್ಕೊಳ್ತದೆ. ಅದಕ್ಕೂ ಏನೋ ದೇವ್ರು ಕಂಡ್ರು, ಅವ್ರು ಕಂಡ್ರು, ಇವ್ರು ಕಂಡ್ರು ಅಂದ ತಕ್ಷಣ ಎಲ್ಲರೂ ಕಂಡಿದ್ದಾರೆ, ನಿಜವಾಗ್ಲೂ ಕಂಡಿದ್ದಾರೆ ಅಂತ ಅರ್ಥ ಅಲ್ಲ. ಆಯ್ತಾ? ನಮ್ಮ ಮೈಂಡ್ ಸೆಟ್ ಆ ಲೆವೆಲ್ಗೆ ಅದು ಕ್ರಿಯೇಟ್ ಆಗಿರ್ತದೆ. ಅಲ್ಲಿ ಬೇರೆ ಯಾವ ಆಲೋಚನೆ ಇರಲ್ಲ. ಈಗ ನೀವು ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಕೂತ್ಕೊಂಡು ಚಾಮುಂಡಿ ಮುಂದೆ ಧ್ಯಾನ ಕೂತ್ಕೊಂಡು ಚಾಮುಂಡಿನೇ ಯೋಚನೆ ಮಾಡ್ತಾ ಇರ್ತೀರಲ್ವಾ? ಯಾವುದೋ ಒಂದು ಸಿನಿಮಾದಲ್ಲೋ ಎಲ್ಲೋ ನೋಡಿರ್ತೀರಿ, ಆ ಪಿಕ್ಚರ್ ಬರ್ತದ. ಕ್ರಿಯೇಟಿವ್ ಹಾಕ್ಬೋದು. ಯಾವ ದೇವರು ಯಾವ ದೇವತೆಯು ಅಷ್ಟು ಸುಲಭವಾಗಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಫ್ರೀಕ್ವೆನ್ಸಿನೇ ಬೇರೆ ಇರ್ತದದು. ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೂ ನಮಗೆ ತಗೊಳ್ಳೋ ಕೆಪಾಸಿಟಿ ಇರಬೇಕು, ಹಾಗಿದ್ರೆ ಮೆಸೇಜ್ ಬರ್ತದೆ. ಈಗ ರೇಡಿಯೋ ತರಂಗಗಳಿರ್ತದೆ, ಎಲ್ಲ ಒಂದು ಆ ಫ್ರೀಕ್ವೆನ್ಸಿ ಸ್ವಲ್ಪ ಚೇಂಜ್ ಆದ್ರೂ ಆ ಚಾನಲ್ ಬರೋದೇ ಇಲ್ಲ ಅಲ್ವಾ? ಬರೀ ನಿಮ್ಮ ಆಂಟಿನಾ ಡಿಶ್, ನಮ್ಮ ಏನೋ ಸನ್ ಡೈರೆಕ್ಟ್ ಯಾವ್ದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನಿಮ್ಗೆ ಸಿಗ್ನಲ್ ಬರ್ತದ. ಹಾಗೆ ಫ್ರೀಕ್ವೆನ್ಸಿ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಇದೆ. ಅಂದ್ರೆ ಧ್ಯಾನದಲ್ಲಿ ಕಾಣೋದು ಬರೋದೆಲ್ಲ ಕಲ್ಪನೆ ಸರ್. 90% ಮಾಯೆ ಇರ್ತದೆ, ನಮ್ಮದೇ ಸೃಷ್ಟಿ ಇರ್ತದೆ ಅದರಲ್ಲಿ. ಹಾಗಂತ ಎಲ್ಲವೂ ಹಾಗೆ ಅಂತಾನೂ ಅಲ್ಲ, ಕೆಲವೊಮ್ಮೆ ರಿಯಾಲಿಟಿನೂ ಇರಬಹುದು. ನಾವು ಆ ಹಂತಕ್ಕೆ ತಲುಪಿದ್ರೆ, ನಮ್ಮೊಳಗೆ ಆತ್ಮ ಆ ಪರೋಗತಿಯನ್ನು ಹೊಂದಿದ್ರೆ, ಕೆಲವರು ಮಹಾತ್ಮರ ಸಂದೇಶಗಳು ಬರಬಹುದು. ಮತ್ತೇನು ಕ್ವಶನ್ ಇಲ್ಲ. ಥ್ಯಾಂಕ್ ಯು. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಸುಮ್ಮನೆ ಸಾಧನೆ ಮಾಡ್ತಾ ಹೋಗ್ಬೇಕು, ಬೇರೆಯವರ ಕಡೆ ಗಮನ ಕೊಡಬಾರ್ದು. ಧ್ಯಾನದಲ್ಲಿ ಆಗುವ ಅನುಭವಗಳ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬಾರ್ದು. ಸುಮ್ಮನೆ ಧ್ಯಾನ ಮಾಡಬೇಕು, ಜಾಸ್ತಿ ಧ್ಯಾನ ಮಾಡಬೇಕು, ಶಕ್ತಿ ಸಂಪಾದನೆ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಅಷ್ಟೇ. ಜ್ಞಾನ ಧ್ಯಾನ ಧ್ಯಾನ ಜ್ಞಾನ.
ಅಲ್ವಾ? ಹ್ಮ್. ನಾನೆಲ್ಲಾದ್ರೂ ಅನುಭವ ಹೇಳ್ಕೊಂಡಿದ್ ನೋಡಿದ್ದೀರಾ? ಎಲ್ಲಾದ್ರೂ ಒಂದಾದ್ರೂ ಅನುಭವ ಹೇಳ್ಕೊಂಡಿದ್ದೀನಿ? ಕೆಲವರು ಹೇಳಿ ನಿಮ್ಮ ಅನುಭವ ಏನು? ಈಗ ನಾವೇನ್ ಮಾಡ್ತಾ ಇದೀವಿ ಅದೇ ನಮ್ಮ ಅನುಭವ. ಹಾಗೆ ನಮ್ಮ ಫಿಸಿಕಲ್ ಲೈಫಲ್ಲಿ ಏನು ಬದಲಾವಣೆ ಇದೆ, ನಮ್ಮ ಗುಣಗಳಲ್ಲಿ ಏನು ಬದಲಾವಣೆ ಇದೆ, ನಮ್ಮ ಶಕ್ತಿಗಳಲ್ಲಿ ಏನು ಬದಲಾವಣೆ ಇದೆ, ಅದನ್ನ ನಾವು ಏನಂತೀವಿ, ಧ್ಯಾನದ ಅನುಭವಗಳನ್ನಾಗಿ ನೋಡ್ತಾ ಹೋಗ್ಬೇಕು. ಆಯ್ತಾ? ಇಷ್ಟೆಲ್ಲ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನು? ಏನು? ಪರಮಾತ್ಮನಾಗ್ಬೇಕು, ನಿರ್ಗುಣ ಸ್ಥಿತಿಯನ್ನು ತಲುಪಬೇಕು. ನಿರ್ಗುಣ ಸ್ಥಿತಿಯನ್ನು ತಲುಪಿದ್ರೆ ಅಲ್ಲಿ ಅರಿಷಡ್ ವರ್ಗಗಳಿರುವುದಿಲ್ಲ. ಮದ, ಮತ್ಸರ, ಕಾಮ, ಕ್ರೋಧ, ಲೋಭ, ಅಹಂಕಾರ ಯಾವುದಿರಲಿಲ್ಲ. ಅಂದ್ರೆ ನಿತ್ಯ ಶುದ್ಧ. ಅವನಿಗೆ ಶತ್ರುಗಳಿಲ್ಲ, ಮಿತ್ರರಿಲ್ಲ. ರಾಮ ಹೇಗಿದ್ದ? ರಾಮನಿಗೆ ಶತ್ರುಗಳೇ ಇಲ್ಲ, ಹಾಗಿದ್ದ. ಹಾಗೆ ಆ ನಿರ್ಗುಣ ಸ್ಥಿತಿಯನ್ನು ತಲುಪಬೇಕು. ಅದಕ್ಕಾಗಿ ಧ್ಯಾನ, ಗುಣಗಳಲ್ಲಿ ಪರಿವರ್ತನೆಗಾಗಿ ಧ್ಯಾನ ಸಂಪಾದನೆಗಾಗಿ. ದೇವ್ರು ನೋಡೋದಕ್ಕೂ ಧ್ಯಾನದ ಉದ್ದೇಶ ಅಲ್ಲ. ಅಂದ್ರೆ ಅವ್ರು ನೋಡೋದು, ಇವ್ರು ನೋಡೋದು. ಕೆಲವರು ಎಷ್ಟೋ ಜನರದ್ದು ದೊಡ್ಡ ಯಕ್ಷ ಪ್ರಶ್ನೆ, ನಾನು ಎಷ್ಟು ದಿವಸದಿಂದ ಧ್ಯಾನ ಮಾಡ್ತೇನೆ, ಒಂದು ಸಾರಿ ನನಗೆ ಪತ್ರಿಕೆನೇ ಕಾಣಿಸಿಲ್ಲ. ಅಲ್ಲ ಪಾಪ, ಅವರು ಏನ್ ಮಾಡೋದು? ಬಂದಾದ್ರೆ ಏನ್ ಮಾಡೋದಿದೆ? ಹ್ಮ್. ಮೊದಲನೇದಾಗಿ ಭಗವಂತ ಅಂತಂದ್ರೆ ಅದೊಂದು ಬೆಳಕು. ಬೆಳಕು ಅಷ್ಟೇ. ಇದನ್ನ ಭಾಗವತದಲ್ಲಿ ಉದ್ಧವನಿಗೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ದೇವರನ್ನ ಕಂಡವರು ಹೇಗಿರ್ತಾರೆ, ದೇವರ ದರ್ಶನ ಹೇಗಾಗ್ತದೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಬೆಳಕು ಬೆಳಕು ಕಾಣಿಸಿಕೊಳ್ತದೆ. ಎಂತ ಬೆಳಕು ಅಂತಂದ್ರೆ ಅವನು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂತಹ ಪ್ರಕಾಶಮಾನವಾದ ಬೆಳಕಿನ ರೂಪದಲ್ಲಿ ಭಗವಂತ ಕಾಣಿಸಿಕೊಳ್ತಾನೆ. ಅವರು ಮಾತ್ರ ಅಲ್ಲ, ಎಲ್ಲ ಮಹಾತ್ಮರು ಕಾಣಿಸಿಕೊಳ್ಳುವುದು ಬೆಳಕಿನ ರೂಪದಲ್ಲಿ. ಆದರೆ ಆ ಬೆಳಕು ಯಾರ ಬೆಳಕು ಅನ್ನುವುದು ನಮಗೆ ಗೊತ್ತಾಗ್ತದೆ. ಅದು ಬಿಟ್ಟು ರೂಪದಿಂದ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಕಾಣಿಸಿಕೊಳ್ಳಬಹುದು, ಅದರ ಹೆಚ್ಚು ಪಾಲು ಬೆಳಕಿನ ರೂಪದಲ್ಲಿ. ಯಾಕೆಂದ್ರೆ ಆತ್ಮ ಅಂದ್ರೆ ಅದು ಬೆಳಕು. ಬೆಳಕಿನ ರೂಪದಲ್ಲಿ ಇರ್ತಾರೆ ಅವರೆಲ್ಲ. ಅವರಿಗೆ ದೇಹನೇ ಇರೋಲ್ಲ, ನಿಮಗೆ ಯಾವ ರೂಪದಲ್ಲಿ ತೋರಿಸ್ಬೇಕು ಅವರು? ನಮಗೆ ಪರಿಚಯ ಇದೆ, ಹಾಗಾಗಿ ಆ ರೂಪದಲ್ಲಿ ಕಾಣ್ತಾ ಇದ್ದಾರೆ ಅಂತ ನಮ್ಮ ಕಲ್ಪನೆ. ಬೆಳಕು ಕಾಣಬೇಕು ಧ್ಯಾನದಲ್ಲಿ, ಅದು ಮುಖ್ಯ. ಬೆಳಕು ಕಾಣಬೇಕು. ಒಮ್ಮೆ ಇದರಲ್ಲಿ ಮೈಸೂರಲ್ಲಿ ಧ್ಯಾನ ಮಹಾಯಜ್ಞ ಇತ್ತು. ಆಯ್ತಾ? ಧ್ಯಾನ ಮಹಾಯಜ್ಞ ಇತ್ತು. ಅದು ನನ್ನ ಮೊದಲ ಅನುಭವ, ಧ್ಯಾನದ ಮೊದಲನೇ ಅನುಭವ. ಅಲ್ಲಿವರೆಗೂ ನನಗೆ ಅನುಭವನೇ ಆಗಿಲ್ಲ. ಅಲ್ಲಿ ಧ್ಯಾನಕ್ಕೆ ಕೂತಿದ್ದೀನಿ. ಧ್ಯಾನಕ್ಕೆ ಕೂತಾಗ ಆ ಒಂದೇ ಸಾರಿ, ಇನ್ನೊಂದು ಅರ್ಧ ಗಂಟೆ ಆಗಿದೆ ಧ್ಯಾನ ಮಾಡ್ತಾ. ಆ ಇನ್ನು ನಾವು ಅವಾಗ ಈ ಗುಡಾಕೇಶ ಧ್ಯಾನ ಎಲ್ಲ ಶುರು ಮಾಡಿರ್ಲಿಲ್ಲ. ಆಯ್ತಾ? ಇನ್ನು ಜಸ್ಟ್ ನಾನು ಅವಾಗ ಹೊಸದಾಗಿ ಬಂದಿದ್ದೆ. ಒಂದ್ 4-5 ತಿಂಗಳಾಗಿತ್ತು ಅಷ್ಟೇ ನಾನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿ. ಆಯ್ತಾ? ಅಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೆ. ಏನೇ ಇಲ್ಲ ಧ್ಯಾನದಲ್ಲಿ, ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಅಲ್ಲಿ ಧ್ಯಾನ ಮಾಡುವಾಗ ಒಂದು ದೊಡ್ಡ ಧ್ಯಾನ ಯಜ್ಞ, ಸುಮಾರು ಒಂದು 2,000 ಜನ ಏನೋ ಸೇರಿದ್ರು. ಆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ 2 ತಾಸು ಆಗಿತ್ತು. ಸಾರಿ, ಏನೋ ಒಂದು ಅರ್ಧ ಗಂಟೆ ಆಗಿತ್ತು. ಇನ್ನು ಬೆಳಗ್ಗೆ ಆವಾಗ ಸುಮಾರು ಒಂದು 9 ಗಂಟೆ ಟೈಮ್. ಇನ್ನು ಫುಲ್ ಕತ್ಲೆ ಇದೆ, ಎಲ್ಲ ಸುತ್ತಲೂ ಕವರ್ ಇದೆ, ಪರಿಸರ, ನೇಚರ್ ಇದೆ. ಇದ್ದಕ್ಕಿದ್ದ ಹಾಗೇನೆ ಎದುರುಗಡೆ ಕಣ್ಣು ಮುಚ್ಕೊಂಡಿದ್ವಿ, ಬೆಳಕು. ಏನ್ ಬೆಳಕು ಅಂತಂದ್ರೆ, ನನಗೆ ಧ್ಯಾನದ ಒಳಗಡೆ ಕಾಣ್ತಾ ಇದೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆಯಿಂದ ಯಾರೋ ಟಾರ್ಚ್ ಹಿಡಿತಾ ಇದ್ದಾರೆ, ಅದರಲ್ಲೂ ಯಾರು ಆ ಕ್ಯಾಮ್ರಾ ವಿಡಿಯೋ ಕ್ಯಾಮ್ರಾ ಮಾಡ್ತಾರಲ್ವ, ಅವ್ರು ಫೋಕಸ್ ಲೈಟ್ ಹಿಡಿತಾ ಇದ್ದಾರೆ ಅಂತ ನನಗೆ. ಅದು ಏನಪ್ಪಾ ಇವರು, ಅದು ಹೀಗೆ ಅಂತಾರೆ. ಕಣ್ಣು ಮುಚ್ಚಕ, ಈಗ ಸೂರ್ಯನ ನೋಡಿದ್ರೆ ಏನಾಗ್ತದೆ, ಈ ಮಧ್ಯ 1 ಗಂಟೆ ಟೈಮಲ್ಲಿ ಸೂರ್ಯನ ನೋಡಿದ್ರೆ ಕಣ್ಣು ಕತ್ತಲೆ ಆಗ್ತದಲ್ವ, ಅದನ್ನು ತಡ್ಕೊಳಕ್ಕಾಗಲ್ಲ. ಹಾಗೆ ಆದ್ರೆ ನಾವು ಆಲ್ರೆಡಿ ಕಣ್ಣು ಮುಚ್ಚಿದೀನಿ, ಮತ್ತೆ ಏನ್ ತಡ್ಕೊಳ್ಳೋದು? ಅದು ಇನ್ನೇನ್ ಅಲ್ವಾ, ಇನ್ನೇನ್ ಕಣ್ಣು ತೆರಿಬೇಕು. ಆದ್ರೆ ಆ ಬೆಳಕು ಮತ್ತೆ ಜಾಸ್ತಿ, ಎಷ್ಟು ಅಂದ್ರೆ ಸೂರ್ಯನನ್ನ ನೋಡಿದಷ್ಟು ಬೆಳಕು, ಬೇರೆ ಏನು ಕಾಣಿಸ್ತಾ ಇಲ್ಲ. ಬರೀ ಬೆಳಕು 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 ಬೆಳಕು, ಬರ್ತಾನೆ ಇದೆ. ಆ ನನಗೇನ್ ಅನಿಸ್ತಾ ಇದೆ, ಅವ್ರು ಫೋಕಸ್ ಲೈಟ್ ಹಿಡಿದಿದ್ದಾರೆ, ಕ್ಯಾಮ್ರಾಮನ್ ಅಂತ ಹೇಳಿ. ಆದ್ರೆ ಎಷ್ಟೋ ತನಕ ಹಿಡಿದಾರಲ್ವಾ? ಬಟ್ ಆದ್ರೆ ಅದು ಹಾಗೆ ಇದೆ. ಸುಮಾರು ಒಂದು 20 ನಿಮಿಷ ಹಂಗೆ ಒದ್ದಾಡಿದೀನಿ. ಆ ಬೆಳಕು ತಡ್ಕೊಳಕ್ ಆಗ್ತಾ ಇಲ್ಲ. ಕಣ್ ತೆಗೆದು ಬಿಡೋಣ ಅಂತ ಅನಿಸ್ತಾ ಇದೆ.
ಸೂರ್ಯನೇ ಒಳಗಡೆ ಅದೇನ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಕಣ್ಣು ತೆಗಿಬೇಕು ಅನ್ನುವಷ್ಟು ಆಗ್ತಾ ಇತ್ತು. ಎರಡನೇದಾಗಿ ಅದು ಒಳ್ಳೆ ಜನವರಿ ಟೈಮು, ಚಳಿಗಾಲ ಬೇರೆ, ಮೈ ಎಲ್ಲ ಬೆವರು ಹೋಗಿತ್ತು. ಫುಲ್ಲು ಮೈ ಎಲ್ಲ ಬೆವರಿ ಹೀಟ್ ಹೋಗಿದೆ. ಆ ಬೆಳಕು ಮಾತ್ರ ಬರ್ತಾ ಇದೆ ಬರ್ತಾ ಇದೆ. ಅದಾಗಿ ನಾನು ಎಲ್ಲಿವರೆಗೆ ಅಂತಂದ್ರೆ ಧ್ಯಾನದಲ್ಲಿ ಪೂರ್ತಿ ಏಳುವವರೆಗೂ ನಾನು ಏನಂತ ಅನ್ಕೊಂಡಿದ್ದೆ ಅಂದ್ರೆ ಅದು ಕ್ಯಾಮ್ರಾಮನ್ ಫೋಕಸ್ ಹಿಡಿದಿದ್ದಾರೆ ಅಂತಾನೆ ನಾನು ಅನ್ಕೊಂಡಿದ್ದೆ. ಒಳಗೆ ಕಂಡ ಬೆಳಕು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಧ್ಯಾನದಿಂದ ಎದ್ದ ತಕ್ಷಣ ಫಸ್ಟ್ ಹುಡುಕಿದ್ದೆ ಅವ್ರನ್ನ, ಕ್ಯಾಮ್ರಾಮನ್ ಎಲ್ಲಿದ್ದಾರೆ. ಆದ್ರೆ ಅವ್ರು ಫೋಕಸ್ ಲೈಟ್ ಹಾಕೊಂಡಿಲ್ಲ. ಹಾಗೆ ಇದನ್ನ ಮಾಡ್ತಾ ಇದೆ. ಫೋಕಸ್ ಲೈಟ್ ಬರೀ ಸ್ಟೇಜಿಗೆ ಅಷ್ಟೇ ಇದೆ. ಆಮೇಲೆ ಆಮೇಲೆ ಗೊತ್ತಾಯ್ತು ಅದು ಒಳಗೆ ಕಂಡಿದ್ದು ಯಾರು ಅಲ್ಲ, ಅದೇ ಬೆಳಕು. ಬರೀ ಬೆಳಕಲ್ಲ, ದರ್ಶನ. ಕಾಂತಾರ ಸಿನಿಮಾ ನೋಡಿದಿರಲ್ಲ, ಬೆಳಕು ಅಂದ್ರೆ ಅದು ಭಗವಂತನ ದರ್ಶನ, ಆತ್ಮ ದರ್ಶನ ಅಂದ್ರೆ ಅದೇ, ಅದು ಭಗವಂತನ ದರ್ಶನ. ಅದು ನನಗೆ ಮೊದಲ ಅನುಭವ. ಮೊನ್ನೆ ಇಲ್ಲಿ ಶ್ರೀಧರ ಆಶ್ರಮಕ್ಕೆ ಹೋಗಿದ್ದೆ, ಇಲ್ಲಿ ಧ್ಯಾನ ಮಾಡ್ತಾ ಇದ್ದೆ 7 ತಾಸು. ಅವಾಗ್ಲೂ ಅಷ್ಟು ಅದೇ ಬೆಳಕು. ಅಂದ್ರೆ ಅಷ್ಟು ಪ್ರಕಾಶಮಾನ ಇರ್ಲಿಲ್ಲ, ಆದ್ರೆ ಬರೀ ಬೆಳಕು 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 ಕಾಣ್ತಾ ಇತ್ತು. ಹಾ, ಇದು ಹೀಗೆ ಕಾಣಬೇಕು ಧ್ಯಾನದ ಅನುಭವಗಳು. ಇದು ನಿಜವಾದ ಆತ್ಮದ ದರ್ಶನ, ಭಗವಂತನ ದರ್ಶನ. ಭಗವಂತ ಕೇವಲ ಬೆಳಕಿನ ರೂಪದಲ್ಲಿ ಕಾಣಿಸ್ತಾನೆ. ಅದನ್ನು ಕಂಡವರು ಹೇಗೆ ಹೇಳ್ತಾರೆ, ಅದೊಂದು ಅದ್ಭುತ ಅಂತಾರಂತ. ಈ ಭಾಗವತದಲ್ಲಿ ಇದೆ ಇದು. ಕೃಷ್ಣ ಉದ್ದವನಿಗೆ ಹೇಳ್ತಾನೆ, ದೇವರನ್ನ ಕಂಡವ್ರು ಹೇಗಿರ್ತಾರೆ, ಅವ್ರನ್ನ ಒಂದು ವೇಳೆ ಕಂಡವರನ್ನ ಹೋಗಿ ನೀವು ದೇವರನ್ನ ನೋಡಿದೀರಾ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಅವರಿಗೆ ವರ್ಣನೆ ಮಾಡ್ಲಿಕ್ಕೆ ಬರೋದಿಲ್ಲಂತೆ. ದೇವರು ಅಂದ್ರೆ ಹೇಗೆ ಅಂತ ವರ್ಣನೆ ಮಾಡ್ಲಿಕ್ಕೆ ಬರೋದಿಲ್ಲಂತೆ. ಯಾಕೆಂದ್ರೆ ಅವನು ನಿರಾಕಾರ, ಬೆಳಕಿನ ರೂಪದಲ್ಲಿ ಇರ್ತಾನೆ. ಆಕಾರ ನಾವು ಕೊಟ್ಟಿದ್ದು ನಮಗೆ ಬೇಕಲ್ವಾ ಗುರುತಿಸ್ಲಿಕ್ಕೆ. ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಲೆಗೆ ಬರ್ಬೇಕಲ್ವಾ. ಅದಕ್ಕಾಗಿ ದೊಡ್ಡವರು ಮೊನ್ನೆ ಹೇಳಿದ್ದೇನು, ಭಗವಂತನ ಸತ್ಯರೂಪ, ನಿತ್ಯ ರೂಪ, ಅಸತ್ಯ ರೂಪಗಳು ಅಲ್ವಾ, ಪ್ರತಿಬಿಂಬ ಏನು ಪ್ರತಿರೂಪಗಳು ನಾವೇ ಸೃಷ್ಟಿ ಮಾಡಿಕೊಂಡಿದ್ದದು. ರಾಮ ಇದ್ದಾಗ ಸತ್ಯರೂಪ, ಇಲ್ಲದೆ ಇರುವಾಗ ಸತ್ಯರೂಪ ಅಲ್ಲ, ಅದು ಅಸತ್ಯ ರೂಪ. ಅಸತ್ಯ ರೂಪವನ್ನು ಹಿಡ್ಕೊಳ್ಬಾರದು. ಅಸತ್ಯ ರೂಪ ಹಾಸ್ಟೆಲ್ ಆಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಫಿಸಿಕಲ್ ಆಗಿ ಬಂದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಸತ್ಯವನ್ನು ಆಶ್ರಯಿಸಬೇಕು. ಭಗವಂತನ ಸತ್ಯ ರೂಪವನ್ನೇ ನಾವು ಹಿಡ್ಕೊಳ್ಬೇಕು. ಈಗ ನಮಗೆ ಸದ್ಯಕ್ಕಿರೋದು ಒಂದೇ ಸತ್ಯ ರೂಪ, ಯಾವುದು? ಆತ್ಮವನ್ನು ಆಶ್ರಯಿಸಬೇಕು. ಆ ಬೆಳಕನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಇನ್ನೇನೋ ನೋಡ್ಲಿಕ್ಕೆಲ್ಲ. ಆ ಬೆಳಕು ಮತ್ತೆ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಪಾಪ ಈಗ ನೀವು ಇಷ್ಟು ದಿವಸ ಮತ್ತೆ ನಮ್ದು ಎಲ್ಲ ಧ್ಯಾನ ಹಾಗಾಗಿತ್ತು ಹೀಗಾಗಿತ್ತು ಅಂತೇಳಿ ಯೋಚನೆ ಮಾಡ್ತಾ ಹೋಗ್ಬೇಡಿ, ಆಯ್ತಾ? ಅದನ್ನ ಮೋಟಿವೇಶನ್ ಆಗಿ ತಗೋಬೇಕಷ್ಟೇ, ಖುಷಿ ಪಡ್ಬೇಕಷ್ಟೆ. ಅದೆಲ್ಲ ಅಸತ್ಯ ಅಂತ ನಾನು ಹೇಳ್ತಿಲ್ಲ, ಸತ್ಯವೂ ಇರ್ತದೆ. ಅದು ನಾವು ಅದರಲ್ಲಿ ಭ್ರಮೆಗೊಳ್ಳೋದು ಬೇಡ. ಸುಮ್ಮನೆ ಸಾಧನೆ ಮಾಡ್ಬೇಕು. ಕಂಪೇರ್ ಮಾಡ್ಕೊಳಕ್ ಹೋಗ್ಬಾರ್ದು. ಸಾಧನೆ ಮಾಡುವುದು ಮುಖ್ಯ. ಆದಿ ಯೋಗಿ ಕೂಡ ಇವತ್ತಿಗೂ ಏನ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಲ್ವಾ? ಶಿವ ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಸಾಕಲ್ವಾ ಸುಮ್ಮನೆ ಮಲ್ಕೊಂಡು ಬಿಡ್ಬೇಕು ಕೂತ್ಕೊಂಡು? ಇಲ್ಲ, ಇವತ್ತಿಗೂ ಕೂಡ ಧ್ಯಾನ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ನಿರಂತರವಾಗಿ ಸುಮ್ಮನೆ ಧ್ಯಾನ ಮಾಡ್ಬೇಕು. ಹೆಚ್ಚು 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 ಧ್ಯಾನ ಮಾಡ್ಬೇಕು. ಜಾಸ್ತಿ ಧ್ಯಾನ ಮಾಡ್ಬೇಕು. ಶ್ವಾಸದ ಮೇಲೆ ಗಮನ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಮಾಡಬಾರ್ದು. ಹೇಳಿ ಮೇಡಮ್. ಅರುಣಾ ಮೇಡಮ್ ಮಾತಾಡಿ. ಮಾತಾಡಿ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಏನ್ ಹೇಳೋದು ಸರ್, ನನ್ ತಂಗಿ ಜಾಯ್ನ್ ಆಗಿರೋದು ಚಂಪಾ ಅಂತ. ಅವಳು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ಲು, ಯಾಕೋ ಮಾತಾಡಿಲ್ಲ. ಮಾತಾಡಿ ಮೇಡಮ್. ಚಂಪಾ ಮೇಡಮ್. ಒಂದ್ ವಾರದಿಂದ ಜಾಯ್ನ್ ಆಗ್ತಾ ಇದ್ದಾಳೆ ಅವಳು.
ವೆರಿ ಗುಡ್. ನೋಡಿ, ಹ್ಮ್. ಒಳ್ಳೆ ಒಬೀಡಿಯನ್ಸ್ ಸ್ಟೂಡೆಂಟ್ ಅವರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಆ, ನಾನು ಈಗ ಒಂದು 10 ಡೇಸ್ ಆಯ್ತು ಸರ್ ಜಾಯ್ನ್ ಆಗಿ. ವೆರಿ ಗುಡ್. ಆಮ್, ಮತ್ತೆ ನಾನು ಗುಡಕೇಶ ಧ್ಯಾನ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಅದು ಮಧ್ಯ ನೀವು ಈಗ ಈ ಮೌನ ಧ್ಯಾನ ಅಂತ ಹೇಳ್ಬಾರ್ದು, ನೀವು ಹೇಳ್ಕೊಟ್ಟಿದ್ದೀರ. ಅದಕ್ಕೆ ಅದು ಮಾಡುವಾಗ 12 o'clock ತನಕ ಚೆನ್ನಾಗಿರುತ್ತೆ. ಮತ್ತೆ ಪುನಃ ಇದು 3 o'clock ಆದ್ಮೇಲೆ ನಿದ್ದೆ ಮಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಮಧ್ಯೆ ನೀವು ಆ ಟೈಮಲ್ಲಿ ಏನಾದ್ರೂ ಈ ತರ ಸ್ವಾಧ್ಯಾಯ ಮಾಡಿಸ್ತಿರಲ್ಲ ಸರ್, ಅದೇ ತರ ಏನಾದ್ರೂನು ನಮಗೆ ಬೂಸ್ಟ್ ಮಾಡಕ್ಕೆ ಏನಾದ್ರೂ ಹೇಳಕ್ಕಾಗತ್ತಾ ಅಂತ. ನಾನು ಮೊದ್ಲದು ನೋಡ್ತಾ ಇದ್ದೆ ಗುಡಕೇಶ ಧ್ಯಾನ. ಕರೆಕ್ಟು. ಈಗ ನಾವು ನಿದ್ದೆಯನ್ನು ಕೂಡ ಕಂಟ್ರೋಲ್ ಮಾಡಬಾರ್ದು. ನಿದ್ದೆ ಕಂಟ್ರೋಲ್ ಮಾಡೋದು ಉದ್ದೇಶ ಅಲ್ಲ ಅಲ್ವಾ. ನಿದ್ದೆ ಬಂತು ಅಂದ್ರೆ ಸುಮ್ನೆ ಧ್ಯಾನದಲ್ಲೇ ನಿದ್ದೆ ಮಾಡಬೇಕು. ಅಂದ್ರೆ ಡೀಪ್, ಅದನ್ನೇ ನಾವು ಸೂಪರ್ ಕಾನ್ಶಿಯಸ್ ಅನ್ನೋದು. ಸಬ್ ಕಾನ್ಶಿಯಸ್ ಅನ್ನು ದಾಟಿ ಸೂಪರ್ ಕಾನ್ಶಿಯಸ್ ಹೋಗೋದು. ಅದನ್ನೇ ನಾವು ಅದಕ್ಕೆ ತೀಟಾ ಬೀಟಾ ಹೀಗೆಲ್ಲ ಹೇಳ್ತೀವಿ. ಅದೇ ಅವಾಗ ಚೆನ್ನಾಗಿ ಅನ್ಸ್ತಾ ಇತ್ತು. ನೀವು ಅಕ್ಕ ಸೇರ್ಕೊಂಡಿದ್ದಾಗ ನೀವು ಮಾಡಿಸ್ತಾ ಇದ್ರಲ್ಲ, ಅದನ್ನ ಹಾಕೊಂಡು ಒಂದೊಂದ್ಸಲ ಮಾಡ್ಕೋತೀನಿ ನಾನು. ನೀವು ಕ್ಲೆನ್ಸ್ ನಮಗೆ ಚಂದ ಅನಿಸ್ತದೆ ಚಂದ ಅನ್ಸಲ್ಲ ಅನ್ನೋದು ಮುಖ್ಯ ಅಲ್ಲ. ಯಾವುದು ಸತ್ಯವಾದದ್ದು ಯಾವುದು, ಯಾವುದು ಸರಿಯಾದ ಕಾನ್ಸಂಟ್ರೇಟ್ ಮಾಡಕ್ಕೆ ಅಂತ ಅಷ್ಟೇ, ಬೇರೆ ಕಾನ್ಸಂಟ್ರೇಟ್ ಮಾಡಕ್ಕೆ ಹಾಗೇನಿಲ್ಲ. ನೀವು ಉಸಿರಾಟದ ಮೇಲೆ ಗಮನ ಇಟ್ರೆ ನಿಮ್ಗೆ ಹಂಗೆ ಡಿಸ್ಟರ್ಬ್ ಆಯ್ತು ಅಂದ್ರೆ ಒಂದ್ಸರಿ ಎದ್ದು ಓಡಾಡಿ ರಿಲ್ಯಾಕ್ಸ್ ಮಾಡಿ ನೀರ್ ಕುಡಿದು ವಾಶ್ರೂಮ್ ಹೋಗಿ ಮತ್ತೆ ಬಂದು ಕೂತ್ಕೊಳ್ಳಿ, ಆಯ್ತಾ. ಮತ್ತೆ ಬಂದು ಕೂತ್ಕೊಂಡು ಸುಮ್ನೆ ಮತ್ತೆ ಶುರು ಮಾಡ್ಬೇಕು ಧ್ಯಾನ. ಅವಾಗ ತುಂಬಾ ಡಿಸ್ಟರ್ಬ್ ಆಯ್ತು ಅಂದ್ರೆ ಯಾವ್ದಾದ್ರು ಸ್ಪಿರಿಚುವಲ್ ಬುಕ್ಸ್ ತಗೊಳ್ಳಿ, ಒಂದು ಬುಕ್ಸ್ ಹಿಡ್ಕೊಂಡು ಕೂತ್ಕೊಳ್ಳಿ. ಒಂದ್ ಅರ್ಧ ಗಂಟೆ ನೀವು ಓದ್ತಾ ಇದ್ರೆ ಓದ್ತಾ ಶುರು ಆಗ್ತದೆ, ನಿದ್ದೆ ಶುರು ಆಗ್ತದೆ. ಅವಾಗ ಧ್ಯಾನ ಕೂತ್ಕೊಂಡ್ರೆ ಆಯ್ತು. ಮಧ್ಯೆ ಯಾರಿಗಾದ್ರೂ ತುಂಬಾ ಡಿಸ್ಟರ್ಬ್ ಆಗಿ ಧ್ಯಾನ ಸರಿ ಆಗ್ತಾ ಇಲ್ಲ ಅಂದ್ರೆ ಏನಾದ್ರು ಓದ್ತಾ ಹೋಗ್ಬೇಕು. ಬುಕ್ಸ್ ಕೈಗೆ ಬಂತು ಅಂದ್ರೆ ತನ್ನಷ್ಟು ತಾನಾಗೆ ನಿದ್ದೆ ಬರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡಿ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದ್ಯಾ? ಚೆನ್ನಾಗ್ ಅನ್ಸ್ತಾ ಇದೆ ಸರ್. ಬೇರೆ ತರ ಫೀಲ್ ಆಗ್ತಿದೆ. ನೀವ್ ಹೇಳೋದೆಲ್ಲ ಮಾಡ್ತಾ ಇದ್ದೀನಿ, ಬಟ್ ಆದ್ರೂ ಕಂಪ್ಲೀಟ್ ಆಗಿ ಅಕ್ಕನ್ ತರ ಮಾಡಕ್ ಆಗ್ತಿಲ್ಲ ನಂಗೆ. ಅವ್ರು 1 ವರ್ಷ ಆಗಿದೆ, ಅವ್ರೇನೋ ನೀವ್ ಹೇಳ್ದಂಗ ಅನುಭವಗಳೆಲ್ಲ ಹೇಳ್ಕೊತಾರೆ. ಬಟ್ ಈಗ ನಾನು 10 days ಅದೇ ಟಾಕ್. ಇವಾಗ ಬೇರೆ ಏನು ಮಾತಿಲ್ಲ ಸರ್. ಬೆಳಿಗ್ಗೆ ಒಂದ್ ಸೆಷನ್, ಮಧ್ಯಾಹ್ನ ಸಾಯಂಕಾಲ ಒಂದ್ ಸೆಷನ್, ಅವಳದು ನಂದು ರಾತ್ರಿ ಧ್ಯಾನ ಹೇಗಾಯ್ತು ಏನು ಇವತ್ತೇನು ಅಂದ್ರೆ ಧ್ಯಾನದೇ ಮಾತು, ಬೇರೆ ಏನು ಮಾತಿಲ್ಲ ಇವಾಗ. ಗಾಸಿಪ್ ಇಲ್ಲ ಸರ್, ಗಾಸಿಪ್ ಏನು ಮಾತಾಡಲ್ಲ ಇವಾಗ. ಅಷ್ಟೇ ಇರ್ಬೇಕು. ನಾನು ಹೇಳಿದಿನಲ್ವಾ, ಮನುಷ್ಯ ಜನ್ಮ ದುರ್ಲಭವಾದದ್ದು. ಇಂಥವು ಸಾವಿರಾರು ಜನ್ಮ ಬಂದು ಹೋಗಿದೆ, ಇದನ್ನೇ ಮಾಡಿದ್ದು. ಬರೀ ಅದೇ ಸಂಸಾರ, ಅದೇ ಜಂಜಾಟ, ಅದೇ ಗಾಸಿಪ್ಪು, ಅದರಲ್ಲೇ ಬಿದ್ದು ಹೊಳ್ಳಾಡಿ ಇಂಥ ಎಷ್ಟೋ ಸಾವಿರಾರು. ಅದಕ್ಕೆ ಬರದೆ ಹೇಳಿದಾರಲ್ವಾ, 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ, ಎಷ್ಟೋ ಕಾಯ ಅಂದ್ರೇನು ದೇಹ, ಏಸು ಕಾಯಂಗಳ ದಾಟಿ ಅಲ್ವಾ. ಹಾಗೆ ಇಂಥ ಸಾವಿರಾರು ಸಂಸಾರಗಳಾಗಿ ಹೋಗಿದೆ, ಸಾವಿರಾರು ಹೆಂಡತಿಯರು, ಸಾವಿರಾರು ಗಂಡ, ಸಾವಿರಾರು ಮಕ್ಕಳು ಅಲ್ವಾ, ಲಕ್ಷಾಂತರ ತಂದೆ ತಾಯಿ ಎಲ್ಲ ಬಂದು ಹೋಗಿ ಆಗಿದೆ. ಹಾಗಂತ ಅದನ್ನೆಲ್ಲ ಏನು ಯೂಸ್ ಇಲ್ಲ ಅಂತ ಬಿಟ್ಟು ಹೋಗೋದಲ್ಲ. ಮಧ್ಯಮ ಮಾರ್ಗ, ಕೊನೆಯವರೆಗೂ ಸಂಸಾರದಲ್ಲೇ ಇರಬೇಕು. ಆದರೆ ಹೆಚ್ಚು ನಮ್ಮ ಆತ್ಮದ ಬಗ್ಗೆ ನಾವು ಗಮನ ಹರಿಸಬೇಕು. ಆತ್ಮದ ಉದ್ಧಾರದ ಬಗ್ಗೆ. ಉದ್ಧರೇದ ಆತ್ಮಾನ, ನಮ್ಮ ಆತ್ಮವನ್ನ ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ಯಾರು ಬರೋದಿಲ್ಲ ಉದ್ಧಾರ ಮಾಡ್ಲಿಕ್ಕೆ. ಯಾವ ದೇವರು ಕೂಡ ಉದ್ಧಾರ ಮಾಡಲ್ಲ, ಯಾವ ಗುರುಗಳು ಕೂಡ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಗದರ್ಶನ ಮಾಡ್ಬೋದಷ್ಟೆ. ಗುರುಗಳೇ ನನಗೆ ಜ್ಞಾನ ಕೊಡಿ, ಮಾರ್ಗ ತೋರಿಸಿ ಅಂತ ಹೇಳಿದಾಗ ಮಾರ್ಗದರ್ಶನ ಮಾಡ್ಬೋದಷ್ಟೇ. ಅವರು ಯಾರನ್ನೂ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವ. ಶಿರಡಿ ಸಾಯಿಬಾಬಾ ಸಾಧನೆ ಮಾಡಿದ್ರು ಮೋಕ್ಷಕ್ಕೆ ಹೋದ್ರು. ಅವ್ರ ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗಿದ್ದೀನಿ ಕೇಳಿದ್ರೆ ಮೋಕ್ಷಕ್ಕೆ ಇಲ್ಲ. ಅವ್ರು ಸಾಧನೆ ಮಾಡಿದ್ರು, ಅವ್ರ ಮೇಲಕ್ಕೆ ಹೋದ್ರು. ಅವರನ್ನ ನೋಡಿ ನಾವು ಹಾಗೆ ಸಾಧನೆ ಮಾಡಿ ನಾವು ಅವರ ಹಾಗೆ ಆಗ್ಬೇಕು. ಅದು ಬಿಟ್ಟು ನಾವು ಅಲ್ಲಿ ಹೋಗಿ ಬರೀ ದೇಯಿ ಅಂತ ಹೇಳಿ ಬೇಡುವುದರಿಂದ ಮೋಕ್ಷ ಸಿಲ್ಲ. ನೀವು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ ಬಂದಿದ್ರಲ್ಲ ಸರ್. ಹಾಗೇನಿಲ್ವಾ, ಉದ್ಧಾರ ಇದ ಆತ್ಮ ನಾವು ಅವರವ್ರ ಆತ್ಮ ಅವರೇ ಉದ್ಧಾರ ಮಾಡ್ಕೊಳ್ಬೇಕು.
ಮಾರ್ಗದರ್ಶನ ಮಾಡ್ಬೋದು ಅಷ್ಟೇ. ಬುದ್ಧ ಅವರು ಸಾಧನೆ ಮಾಡಿದ್ರು, ಅವ್ರು ಹೋದ್ರು. ಜ್ಞಾನ ಹಂಚಬೇಕಿತ್ತು, ಹಂಚಿದ್ರು. ಅವರು ಅದನ್ನ ಹೇಗೆ ಮಾಡಿದ್ರು ಅದನ್ನ ಹೇಳ್ಕೊಟ್ರು, ಹೋದ್ರು ಅಲ್ವಾ. ಬೇರೆಯವ್ರನ್ನ ಕರ್ಕೊಂಡು ಹೋದ್ರ? ಇಲ್ಲ. ಹಾಗೆ ಅವರವರ ಅವ್ರು ಹಾಕೊಟ್ಟ ದಾರಿನಲ್ಲಿ ಹೋದ್ರೆ ಅವ್ರ ಹಿಂದೆ ನಾವು ಹೋಗ್ತೀವಿ ಅಷ್ಟೇ. ಅಷ್ಟೇ ಮಾರ್ಗದರ್ಶನ. ಅವರು ಹೀಗೆ ರಾಮ ತಾವು ಬದುಕಿ ತೋರಿಸಿ ಹೋದ್ರು. ರಾಮ ಹಾಗೆ ಅವನ ಹಾಗೇನೆ ಎಷ್ಟೋ ಜನ ಆದರ್ಶ ಪುರುಷರಾಗಿ ಅವಾಗ ಬದುಕಿದ್ರು. ಅವಾಗ ರಾಮ ಹೋಗುವಾಗ ಎಲ್ಲರನ್ನೂ ಕರ್ಕೊಂಡು ಹೋದ. ರಾಮನ ಹಾಗೆ ಬದುಕ್ತಾ ಇದ್ರಂತೆ. ರಾಮಾಯಣದಲ್ಲಿ ಬರ್ತದೆ ಉತ್ತರ ಭಾಗದಲ್ಲಿ. ಏನು ಅಂತಂದ್ರೆ ರಾಮರಾಜ್ಯದಲ್ಲಿ ಜನ ಹೇಗಿದ್ರು ಅಂತ. ರಾಮ ಏನ್ ಮಾಡ್ತಾನೆ ಹಾಗೆ ಇರ್ತಾ ಇದ್ರಂತೆ. ಸಣ್ಣ ಸಣ್ಣ ಮಕ್ಕಳು ಬಾಯಲ್ಲೂ ರಾಮ. ಅಂದ್ರೆ ರಾಮನ ಹಾಗೆ ಒಬ್ಬ ರಾಮ ಇರ್ಲಿಲ್ಲ ಅವಾಗ. ಊರಲ್ಲಿ ರಾಮರಾಜ್ಯದಲ್ಲಿ ಇರೋರೆಲ್ಲ ರಾಮನ ಹಾಗೆ ಬದುಕ್ತಾ ಇದ್ರು. ಅದಕ್ಕೆ ಎಲ್ಲರೂ ಮೋಕ್ಷ ಯೋಗ್ಯರಾಗಿದ್ರು, ಎಲ್ಲರನ್ನೂ ಕರ್ಕೊಂಡು ಹೋದ್ರು ಅಂತ. ಎಲ್ಲರೂ ಮೋಕ್ಷಕ್ಕೆ ಹೋದ್ರು ಅಂತ. ಹ್ಮ್ ಹಾಗೆ ನಮ್ ಸಾಧನೆ ನಾವು ಮಾಡ್ಕೊಳ್ಬೇಕು. ಇನ್ನೊಂದು ಜನ್ಮದ ಬಗ್ಗೆ ವಿಚಾರ ಮಾಡಬಾರ್ದು. ಸಾಧ್ಯವಾದಷ್ಟು ಇದೇ ಜನ್ಮ ಕೊನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಸರ್ ನಿನ್ನೆ ಧ್ಯಾನದಲ್ಲಿ ನನ್ಗೆ ಅಂದ್ರೆ ಈಗ ಅದನ್ನೇ ಹೇಳ್ತಾ ಇದ್ರಿ, ಏನಾಯ್ತು ಅದನ್ನೆಲ್ಲ ಏನು ಇದ್ ಮಾಡ್ಬಾರ್ದು ಅಂತ. ಆದ್ರೂ ನಿನ್ನೆ ಧ್ಯಾನದಲ್ಲಿ ಎಲ್ಲಾ ದೇವ್ರ ಮೂರ್ತಿಗಳು, ಹೆಣ್ ದೇವ್ರದ ಮೂರ್ತಿ ಅಂದ್ರೆ ಡಿಫ್ರೆಂಟ್ ಇದು ಮುಖ. ಈಗ ದೇವಿ ಅಂದ್ರೆ ಈಗ ಸರಸ್ವತಿ ತರ, ಅಂದ್ರೆ ಸರಸ್ವತಿನೂ ಅಲ್ಲ, ಲಕ್ಷ್ಮಿನೂ ಅಲ್ಲ, ಸುಮ್ಮನೆ ಬೇರೆ ಬೇರೆ ಹೆಣ್ ದೇವತೆಗಳ ಮುಖ ಕಾಣಿಸೋದು. ತುಂಬಾ ಚೆನ್ನಾಗಿ ನೋಡಿ, ಯಾವತ್ತು ನೋಡಿಲ್ದಿರೋ ಯಾವ ತರ ಮುಖಗಳು. ಯಾವ ದೇವರು ದೇವತೆಗಳು ಆಯ್ತಲ್ಲ, ಎಲ್ಲರೂ ಚೈತನ್ಯ ರೂಪದಿಂದ ಇರ್ತಾರೆ. ಆಯ್ತಾ. ಬೆಳಕಿನ ರೂಪ, ಚೈತನ್ಯ ಶಕ್ತಿಗಳಷ್ಟೇ. ಅಂದ್ರೂ ಯಾವ ಬೇರೆ ಬೇರೆ ಮುಖಗಳು ಕಾಣಿಸ್ತಾ ಇತ್ತು ನಂಗೆ. ಶಿವ ಯಾವ ಅನ್ನೋದೇ ಯಾವ ದೇವತೆಯರಿಗೂ ರೂಪ ಇಲ್ಲ. ಅದು ನಾವು ಸೃಷ್ಟಿ ಮಾಡಿಕೊಂಡ ರೂಪಗಳು. ಮೊನ್ನೆ ಹೇಳಿಲ್ವಾ, ಲಕ್ಷ್ಮಿ ಅಂದ್ರೆ ಹಾಗಿರ್ತಾಳೆ, ನಾರಾಯಣ ಅಂದ್ರೆ ಹೀಗಿರ್ತಾನೆ. ಅದು ನಮ್ಮ ಸೃಷ್ಟಿ. ಅದು ಅವು ಚೈತನ್ಯ ಶಕ್ತಿಗಳಷ್ಟೇ. ಚೈತನ್ಯ, ಬೆಳಕು, ಮಹಾಶಕ್ತಿಗಳು. ಎಲ್ಲ ದೇವತೆಗಳು ಎಲ್ಲರೂ ಅಷ್ಟೇ. ಅವರಿಗೆ ರೂಪ ಅನ್ನೋದಿಲ್ಲ. ಮನುಷ್ಯ ತಾನು ಕೊಟ್ಟ ರೂಪಗಳವು. ಅಂದ್ರೆ ಅವರವರ ಸ್ವಭಾವ, ಅವರು ಮಾಡುವ ಕೆಲಸ ಕಾರ್ಯದ ಮೇಲೆ ನಾವು ಲಕ್ಷ್ಮಿ ಅಂದ್ರೆ ಹೀಗಿರ್ತದೆ. ಅಂದ್ರೆ ಅದನ್ನು ಕೂಡ ಸುಮ್ಮನೆ ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ, ಅದು ಪಿಕ್ಚರ್ ಲ್ಯಾಂಗ್ವೇಜ್. ಅದು ಪಿಕ್ಚರ್ ಅನ್ನು ತಗೊಳ್ತದೆ. ಅದಕ್ಕಾಗಿ ನಮ್ಮ ತಲೆಯಲ್ಲಿ ಉಳಿಲಿ ಅನ್ನೋದಕ್ಕೆ ಹಿಂದಿನವರು ವಿಚಾರ ಮಾಡಿ ಆ ಒಂದು ಆಗಮ ಶಾಸ್ತ್ರ ಅಂತ ಹೇಳಿ ಅದರಲ್ಲಿ ತಾನು ಆ ಚಿತ್ರಗಳನ್ನ ಬರೆಯೋದು, ವಿಗ್ರಹಗಳನ್ನ, ಮತ್ತೆ ಲಕ್ಷ್ಮಿ ಅಂದ್ರೆ ಹೇಗಿರ್ತಾಳೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟರು. ಮ್ಯಾನಿಫೆಸ್ಟೇಷನ್ ಅಂತ ಗೊತ್ತಾ, ವಿಷನ್ ಬೋರ್ಡ್ ಅಂತೀವಲ್ಲ ಹಂಗೆ. ಧ್ಯಾನದಲ್ಲಿ ಎಷ್ಟೊಂದು ಸ್ಕ್ರಾಲ್ ಮಾಡ್ದಂಗೆ ಒನ್ ಬೈ ಒನ್ ಹಿಂಗ್ ಬರ್ತಾ ಇದು. ತುಂಬಾ ಇದು ಈಶ್ವರ, ರಾಮ ಅಂದ್ರೆ ಎಕ್ಸಾಕ್ಟ್ ಅದೇ. ಈಗ ರಾಮ ಅಂದ್ರೆ ಎಕ್ಸಾಕ್ಟ್ ರಾಮಂದೇ ಪಿಕ್ಚರ್ ಅಂತಲ್ಲ, ಶಿವ ಅಂದ್ರೆ ಶಿವನೇ ಅಲ್ಲ. ಅಂದ್ರೆ ಈ ಶಿವ ಅಂತ ಗೊತ್ತಾಗೋದು ಆ ತರ ತುಂಬಾ ಪಿಕ್ಚರ್ಸ್ ಹಿಂಗೆ ಬಂದು ಹೋಗ್ತಾ ಇರ್ತದೆ. ಅದೆಲ್ಲ ತಲೆಯಲ್ಲಿ, ನಮ್ಮ ತಲೆಯಲ್ಲಿ ಆಲ್ರೆಡಿ ಉಳ್ಕೊಂಡಿರ್ತದೆ. ಇದು ಚೆನ್ನಾಗಿ ಬರ್ತಾ ಇದೆ ಇದು ಸ್ವಾಧ್ಯಾಯ ಸರ್. ಎಲ್ಲ ಅಂದ್ರೆ ಆವಾಗ ನೀವ್ ಹೇಳ್ದಂಗೆ ಕತೆ ರೂಪದಲ್ಲಿ ಕೇಳಿದ್ವಿ, ಇವಾಗ ಎಲ್ಲ ಅಳವಡಿಸ್ಕೊಳ್ಬೇಕಾದಂತವು. ಇದನ್ನ ಅಳವಡಿಸ್ಕೊಂಡ್ರೇನೆ ಇದೇ ನಿಜವಾದ ಜ್ಞಾನ ಅಂತ ಅನ್ಸ್ತಾ ಇದೆ ಈಗ. ನಾರಾಯಣ ಆಗ್ಬೇಕಷ್ಟೇ. ನಾರಾಯಣ ಆದ್ರೆ ಎಲ್ಲ ಬಂದಂಗೆ, ಎಲ್ಲವೂ ತಾನಾಗಿ ಬರ್ತವೆ. ಧ್ಯಾನ ಇವಾಗ ಹೆಂಗ್ ಚೇಂಜ್ ಆಯ್ತು, ಈಗ ಸ್ವಾಧ್ಯಾಯನು ಹಂಗೆ ಸಡನ್ ಚೇಂಜ್ ಆಗ್ಬಿಟ್ಟಿದೆ ಸರ್. ಮೊದ್ಲೆಲ್ಲ ಕಥಾ ರೂಪದಲ್ಲಿ ಬರ್ತಾ ಇತ್ತು, ಇವಾಗ ಧ್ಯಾನ ಚೇಂಜ್ ಆಯ್ತು, ಜ್ಞಾನನೂ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗ್ಬಿಟ್ಟಿದೆ. ಕರೆಕ್ಟ್ ಮೇಡಮ್ ಅಲ್ವಾ. ಉಪಯೋಗ ಆಗ್ಬೇಕು. ನಾವು ಸುಮ್ಮನೆ ಏನೋ ಮಾಡ್ತೀವಿ ಅಂತ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಬದಲಾವಣೆ ಇರ್ಬೇಕು. ಇವನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ರೆ ಏನು ಬೇಕಾಗೇ ಇಲ್ಲ. ಇವನ್ನ ಅಳವಡಿಸ್ಕೊಂಡ್ರೆ ಇವೆಲ್ಲ ಹೇಳ್ದಂಗೆ ಸುವರ್ಣಾಕ್ಷರಗಳಲ್ಲಿ ಇದು ಗೋಲ್ಡನ್ ರೂಲ್ಸ್, ಗೋಲ್ಡನ್ ಅಕ್ಷರಗಳಲ್ಲೇ ಬರ್ದಿಟ್ಕೋಬೇಕು ಇವನ್ನ. ಆಧ್ಯಾತ್ಮದ ವಿಷಯದಲ್ಲಿ ನಾವು ಸ್ವಾರ್ಥಿಗಳಾಗ್ಬೇಕಷ್ಟೇ. ನೆನ್ನೆ ಒಂದ್ ಅನುಭವ ಆಯ್ತು. ಅಂದ್ರೆ ನಮ್ಗೆ ಇದ್ರಲ್ಲಿ ಇವತ್ತು ನೆನ್ನೆ ಸಾಂಬಾರ್ ಮಾಡ್ತಾ ಇರುವಾಗ ಬೆಳ್ಳುಳ್ಳಿ ಅಂದ್ರೆ ಹಾಕ್ಬೇಕು ಸ್ವಲ್ಪ ಮೊದ್ಲಿಗಿಂತ ಕಡಿಮೆ ಮಾಡ್ಕೊಂಡಿದೀವಿ. ಇವಾಗ ಸ್ವಲ್ಪನೇ ಇಡ್ತಾ ಇದ್ದೆ ಸಾಂಬಾರ್ ಒಗ್ಗರಣೆ ಹಾಕೋದಕ್ಕೆ ಅಂತ. ಅವಾಗ ಅಯ್ಯೋ ಬೇಡ ಅಂತ ಹೇಳಿದ್ರು, ಹಾಕ್ಲೇಬೇಕಲ್ಲ, ಏನ್ ಮಾಡೋದು, ಹೆಂಗ್ ತಪ್ಪೋದಿದೆ ನಾ ಕೇಳ್ಕೊಂಡು ಯೋಚನೆ ಮಾಡ್ತಾ ಕೊಟ್ಟು ಒಂದ್ ಕಡೆ ಒಂದ್ ಕಡೆ ಇಟ್ಟಿದೀನಿ. ಈ ಕಡೆ ಸಾಂಬಾರ್ ಒಗ್ಗರಣೆ ಹಾಕಿ ಮುಗಿಸಿದೀನಿ. ಆಮೇಲೆ ಊಟ
ಕೂತ್ಕೊಂಡು ಆ ಸಾಂಬಾರ್ ಎಷ್ಟ್ ಚೆನ್ನಾಗಾಗಿದೆಯಲ್ಲ ಅಂತ ಊಟ ಮಾಡಿದ್ವಿ. ಆಮೇಲೆ ಏನಕ್ಕೋ ಇನ್ನು ಸಾಯಂಕಾಲ ಏನೋ ಕೂಟಕ್ ನೋಡಿದ್ರೆ ಅಲ್ಲಿ ಅದು ಇದ್ರ ಬೆಳ್ಳುಳ್ಳಿ ಒಳಗಡೆನೆ ಬೆಳ್ಳುಳ್ಳಿ ಅಲ್ಲೇ ಇತ್ತು. ಅಲ್ಲೇ ಅಂದ್ರೆ ಇತ್ತು ಅದು ಬೆಳ್ಳುಳ್ಳಿ. ತೋರಿಸಿದೆ, ಬೆಳ್ಳುಳ್ಳಿ ಹಾಕದೇ ಇದ್ರು ಕೂಡ ಚೆನ್ನಾಗ್ ಆಗ್ತದೆ ಆಹಾರ ಸಾಂಬಾರ್ ಅಂತ. ನನ್ಗನ್ಸಿದ್ದು ಹಾಕ್ಬಾರ್ದು, ಏನ್ ಮಾಡೋದು, ಹಾಕೇಬೇಕಲ್ಲ, ಹಾಕ್ಬಾರ್ದು ಅಂತ ಯೋಚನೆ ಮಾಡಿದ್ರೆ ಹೆಂಗ್ ಅವಾಯ್ಡ್ ಆಗ್ಬಿಟ್ಟಿದೆ ಅದು ಅಂತ ಅಲ್ಲೇ ಒಂದ್ ನಿಮಿಷಕ್ಕೆ ಹಂಗ್ ಜಜ್ಜಿ ಅವಾಗ್ರೇನೆ ಹಾಕ್ತಾ ಇದ್ದೀನಿ. ಅದಾದ್ ಮರ್ತ್ಬಿಟ್ಟಿದೆ ಅದನ್ನ. ಅಂದ್ರೆ ಹಾಕ್ಬಾರ್ದು ಅಂತ ಮನ್ಸಿಗೆ ಬಂದಿದ್ದಕ್ಕೆ ಅದು ಎಷ್ಟ್ ಚೆನ್ನಾಗಿ ಅವಾಯ್ಡ್ ಆಗುತ್ತಲ್ಲ ಅಂತ ಅನ್ಸ್ತು. ಕರೆಕ್ಟ್. ಇದು ಅನುಭವಗಳು ಚೆನ್ನಾಗಿರ್ತವೆ. ಓಕೆ, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ. ಎದ್ದು ಓಡಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ವಾಶ್ರೂಮ್ ಹೋಗೋದಿದ್ರೆ ಹೋಗಿ ಬನ್ನಿ, ಚೆನ್ನಾಗಿ ನೀರು ಕುಡೀರಿ ಬೆಳಿಗ್ಗೆ. ಎಲ್ಲರೂ ಧ್ಯಾನ ಮಾಡಿ ಚೆನ್ನಾಗಿ ಅಂತ. ಓಕೆ.